ವಿಷಯಾದಿಗಳಿಂದ ಸುಖ ಹೊಂದಬೇಕಂತ ಹೊರಟ್ರೆ ಮಹಡಿ ಮೇಲಿನ ಚೆಂಡು ಉಳ್ಕೊಂತ ಗಟಾರ್ ಬಿದ್ದಂತೆ. ಒಳ್ಳೆ ಅದನ್ನ ಬರುದನ ಎಷ್ಟು ಹೇಳಿದ್ರು ಹೊಡೆದಿಲ್ರಿ, ಮತ್ತು ಅದ್ರ ಬೆನ್ನು ಹತ್ತಿ ಆ ಹೀನ ಸ್ಥಿತಿಯನ್ನು ನಾವು ಹೊಂದೋದು. ಎಷ್ಟು ದಿವಸ ಸತ್ಸಂಗ ಮಾಡಿದ್ರೆ ನಿನಗೆ ವಿಷಯದಲ್ಲಿ ವ್ಯಕ್ತಿ ಗೊತ್ತೈತಿವ್ ನಾ ಏನ್ ಹೇಳಾಗ. ಅದಕ್ಕೆ ಯಾವಾಗಲೂ ಸತ್ಸಂಗ ಹೋಗ ಕಾಲು ಕಳಿಬೇಕು ಅಂತ, ವ್ಯರ್ಥ ವೇಳೆ ಕಳಿಬಾರ್ದು. ಎಲ್ಲಿಯೋ ಒಬ್ಬ ಧೀರ ವಿಷಯಾದಿಗಳಿಂದ ಇಂದ್ರಿಯಗಳನ್ನು ಹಿಂತಿರುಗಿಸಿ ಅಮೃತತ್ವವನ್ನು ಪಡಿಬೇಕಂತ ಇಚ್ಛಾ ಮಾಡಿ ಕಸ್ಸಿದ್ದೀರ ಅಮೃತತ್ವ ನಿಶ್ಚಯ ಆವೃತ್ತ ಚಕ್ಷು ಆತ್ಮಾನ ಮೇಕ್ಷತ್ತಂತ. ನಾನು ಅನ್ನುವ ಜೀವಭಾವ ಎಲ್ಲಿಂದ ಉದಯ ಆಗೈತಿ ಸಾಮಾನ್ಯವಾಗಿ ಯಾರಿಗೂ ಗೊತ್ತಿಲ್ಲ. ಎಲ್ಲೋ ಒಬ್ಬರಿಗೆ ಗೊತ್ತಿರ್ಬೋದು. ಆನಂದಮಯವಾದ ಇರುವಿನಿಂದ ನಾನು ಅನ್ನುವ ಜೀವಭಾವ ಉದಯ ಆಗೈತಿ. ಎಲ್ಲರೂ ದಿನ ಮುಂಜಾನೆ ಎಲ್ಲಿಂದ ಬಂದ್ರಿ ಅಂದ್ರೆ ನಿದ್ದೆಯಿಂದ ಅಂತ ಹೇಳ್ತೀವಿ. ಪುನಃ ಎಲ್ಲಿಂದ ಬಂದ್ರಿ ಅಲ್ಲಿಗೆ ಹೋದಾಗನ ನಿನಗ ಆರಾಮ. ಅದೇ ಪ್ರಕಾರ ಜೀವ ಆನಂದಮಯವಾದ ಇರುವಿನಿಂದ ಬಂದಾನ, ಪುನಃ ತಿರುಗಿ ಅಲ್ಲಿಗೆ ಹೋದಾಗನೇ ಇವನು ದುಃಖದ ಮಾನದಿಂದ ಬಿಡುಗಡೆ. ಎಲ್ಲಿಂದ ಬಂದಿ ಅಲ್ಲಿಗೆ ತಿರುಗು ಅಂತ. ರಿಟ್ರ್ಯಾಚ್ ಯುವರ್ ಸ್ಟೆಪ್ಸ್ ಬ್ಯಾಕ್ ಅಂದ. ನನ್ನ ಮೂಲಕ ಹಿಂತಿರುಗು. ಎಲ್ಲಿಂದ ಬಂದಿ ನೋಡ್ಕೊ. ಯಸ್ಮಾನ್ ವಿಶ್ವ ಮುದೇತಿ ಯಸ್ಮಿನ್ ಪುನರ್ಲೀಯತಿ ಭಾಷಾ ಜಗದ್ವಿಭಾತಿ. ಆನಂದದಿಂದನೇ ಉದಯ ಆಗೈತಿ, ಪುನಃ ಆನಂದದ ಭಾವದಲ್ಲಿನ ಅದ ಲಯ ಆದಾಗ ಬಂಧನದ ಪ್ರಾಂತಿ ಹೋಗೈತಿ. ಇದು ಕಲ್ಪಿಸ್ಕೊಂಡಿದ್ದೀನಿ. ಜಗತ್ತಿನ ಭಾವನೆಯನ್ನು ಮರ್ತು ಬಿಟ್ಟ, ನಿನ್ನ ಮೂಲ ಸ್ಥಿತಿಯನ್ನು ಮರ್ತಿ. ಇದು ಸಾಮಾನ್ಯವಾಗಿ ಎಲ್ಲೋ ಒಬ್ಬರಿಗೆ ಹೊಳಿದೆ. ಮಾನವನಿಗೆ ಈ ಕೆಲಸ ಮಾಡ್ಕೊಳಕ್ ಬರ್ತಿದ್ರು ಸುಧಾ ಪಶು ಪಕ್ಷಿಗಳ ಜೀವನ ನಡೆಸಿಬಿಟ್ಟ. ನಿಂತ ವಿಚಾರ ಮಾಡ್ಕೊಳಿಕ್ ಸುಧಾ ಇವನಿಗೆ ಪುರುಸೊತ್ತಿಲ್ದಂಗ ಆಗೈತಿ. ಅಷ್ಟು ವ್ಯಾಮೋಹದಾಗ ಬಿದ್ದು ಬಿಟ್ಟ. ಅಜ್ಞಾನ ಆವರಿಸಿ ಬಿಟ್ಟದ, ಮತ್ತೆ ಮೋಹ ಗಟ್ಟಿ ಹಾಕೊಂಡು ಎಲ್ಲಿಂದ ಭಾವ ಉದಯ ಆಗೈತಿ ಅನ್ನೋದನ್ನು ತಿಳ್ಕೊಂಡು ಬಿಟ್ಟಿ ಅಂದ್ರೆ ಅಲ್ಲಿಗೆ ಮುಗಿತೀನಿ. ನಿತ್ಯ ನಿಜಾನಂದಮಯವಾದಂಥ ಇದು ತನ್ನ ಬಿಟ್ಟು ಎರಡನೇ ಕಡೆ ಹುಡುಕಿದ್ರೆ ಅದು ಸಿಗುವುದೂ ಇಲ್ಲ. ಹುಡುಕಿದ್ರೆ ಅದೆಲ್ಲ ವ್ಯರ್ಥ. ಅನ್ಯದ್ರಾಗ ಹುಡುಕಾಗತ್ತಿಲ್ಲ, ನಿನ್ನಲ್ಲಿ ಇದ್ದದ್ದೆ. ಶರೀರ ಚರಿತಾರ್ಥಕ್ಕೋಸ್ಕರವಾಗಿ ವಿಹಿತ ಮಾರ್ಗದಿಂದ ನೀ ಯಾವ ಕರ್ಮವನ್ನಾದರೂ ಮಾಡು. ಒಕ್ಕಲ್ತನಾರ ಮಾಡು, ವ್ಯಾಪಾರರ ಮಾಡು, ನೌಕರಿಯಾರ ಮಾಡು, ಪ್ರಾಮಾಣಿಕತನದಿಂದ ಮಾಡು, ಯಾವ ಜೀವಿಗೂ ತೊಂದರೆ ಕೊಡದಂಗ. ಆದ್ರೆ ಆರಾಮಿರುವುದರಿಂದ ಯಾವ ಕರ್ಮವನ್ನು ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ನಿಜವಾದ ಇರುವನ್ನ ಯಾವ ವಾಕ್ಯಗಳು ನೆನಪಿಗೆ ತಂದ್ಕೊಡ್ತಾವ ಅವಕ ಮಹಾವಾಕ್ಯಗಳು ಅಂತ. ಮಹಾವಾಕ್ಯಗಳ ಅನುಸಂಧಾನ ಶ್ರೇಷ್ಠವಾದಂಥ ವಚನಗಳು. ಅವಕ ಅಭಂಗನು ಅಂತ ಕರೆದ್ರು ಮರಾಠಿ ಸಂತರು. ಭಂಗರಹಿತವಾದಂಥ ವಸ್ತುವನ್ನ ನೆನಪಿಗೆ ತಂದು ಕೊಡುವಂಥ ಶಬ್ದಗಳು ಅಭಂಗ. ಅವನು ಲಕ್ಷ್ಯ ಕೊಟ್ಟ ಅವನು ಕೇಳಿ ಅನುಸಂಧಾನ ಮಾಡ. ಈ ಸದ್ಯಕ್ಕೆ ನಿತ್ಯ ಪೆಟ್ಟಿನ ಮ್ಯಾಗ ನಿನ್ನ ಇರುವಿನ ಕಡೆ ಲಕ್ಷ್ಯ ಕೊಟ್ಟು ತಿಳ್ಕೊಂಡು ಉಳ್ಕೊಂಡಿ ದೊಡ್ಡ ಲಾಭ ಅದ. ಉದಾಸೀನ ಮಾಡಿ ಅದನ್ನ ಕೈ ಬಿಟ್ಟಿ ಅಂದ್ರೆ ದೊಡ್ಡ ಹಾನಿ ಅದ.
ಇಹ ಚೇತ್ ಅವೇದೀತ್ ಸತ್ಯಮಸ್ತಿ ನ ಚೇತ್ ಅವೇದೀತ್ ಮಹಾತಿಮಿನಷ್ಟಿ. ದೊಡ್ಡ ಹಾನಿ ಅದನ್ನು. ಅದಕ್ಕೆ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು ಅಂತ ಮೇಲೆ ಮೇಲೆ ಮಹಾತ್ಮರು ಇದನ್ನು ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಮತ್ತೆ ಬೀಳಬಾರ್ದು ಅಜ್ಞಾನವಾಗಂತ. ಆದ್ರೂ ಇದನ್ನು ಬಿಡು ಬಿಡು ಪುರುಷೋತ್ತಲ್ಲಿ ತಡೆಯಲಿಕ್ಕೆ ಅಷ್ಟೊಂದು ವ್ಯಾಮೋಹ ನಮ್ಮನ್ನ ಆವರಿಸ. ನಿತ್ಯ ಹುಟ್ಟಿ ನಿತ್ಯ ಸಾಯ್ತೇನೆಂದ್ರೂ ನಿನಗೆ ಚಿಂತಿರಬಾರ್ದು. ಹುಟ್ಟುವುದು ಯಾವುದು, ಸಾಯುವುದು ಯಾವುದು? ನೀ ಯಾರು ನೋಡ್ಕೋ. ಯಾವುದು ಹುಟ್ಟೈತಿ ಅದು ಸಾಯ್ತೈತಿ. ಶರೀರ ಹುಟ್ಟತೈತಿ, ಶರೀರ ಸಾಯ್ತೈತಿ. ಶರೀರದ ಹುಟ್ಟು ನಿನ್ನ ಹುಟ್ಟು ಅಲ್ಲ, ಶರೀರದ ಸಾವು ನಿನ್ನ ಸಾವು ಅಲ್ಲ. ಅಜ್ಞಾನ ಅನ್ನುವಂತಹದ್ದೇನದ, ಜ್ಞಾನ ಪ್ರದೀಪ್ತದಲ್ಲಿ ಅದು ಪ್ರವೇಶಿಸಲಾರದು. ಹೌದು, ಅಲ್ಲಿ ಅಜ್ಞಾನ ಅನ್ನೋದು ಇಲ್ಲ. ಜ್ಞಾನದಲ್ಲಿ ಅಜ್ಞಾನ ಇಲ್ಲ. ಸೂರ್ಯನಲ್ಲಿ ಕತ್ತಲೆ ಅನ್ನೋದು ಎಲ್ಲಿ ಬರ್ತದೆ? ಬರೇ ವಿಷಯ ಭೋಗಗಳಲ್ಲಿ ಮುಳುಗಿ ಜೀವನ ಹಾಳು ಮಾಡ್ಕೊಂತೀವಿ. ನಿರಂತರ ದುಃಖವನ್ನು ಹೊಂತೀವಿ. ಎದಕ್ಕೆ ಬಂದೇವನು ಸುಧಾ ಕವರಿಲ್ಲ. ಅಜ್ಞಾನಿ ಜೀವನು ತನ್ನ ಭಾವನೆಗನುಸಾರವಾಗಿ ಸಂಸಾರವನ್ನು ಧಾರಣೆ ಮಾಡುವುದು. ತಾನ ಕಲ್ಪಿಸ್ಕೊಂಡ ಹಿಂಗಾದ್ರೆ ಸುಖ ಸಿಗ್ತೈತಿ ಅಂತ ಯಾರು ಹೇಳಿಲ್ಲ ನಮ್ಗೆ. ಇವನು ವಿಷಯ ಸಂಗ್ರಹ ಮಾಡಿ ವಿಷಯ ಸಂಪರ್ಕ ಭೋಗ ಮಾಡಿದ್ರೆ ಸುಖ ಸಿಗ್ತೈತಿ ಅಂತ ಯಾರ ಬಂದು ಹೇಳಿರ? ಹಿಂಗೆ ಮಾಡು ಅಂತೇಳಿ ನೀನ ಕಲ್ಪಿಸ್ಕೊಂಡು ನೀನ ಒದ್ದೆ ಆಡ್ಲಿಕ್ಕೈತಿ. ನೀ ಕಲ್ಪಿಸ್ಕೊಂಡು ಬಲೆ ನೀನ ಸಿಕ್ಕೊಂಡು ಒದ್ದೆ ಆಡ್ಲಿಕ್ಕೈತಿ. ನೀ ಏನ ಮಾಡಿ ಕ್ರಮ ಹಿಡದೆ ಅಲ್ಲಿಗೆ ಸುಖ ಹೊಂದ್ಬೇಕಂತ ಈ ಕ್ರಮದಿಂದ ಸುಖ ಹೊಂದಕಾಕೈತಿ. ಇದು ಬರಬ್ಬರಿ ಐತಿ ತಪ್ಪೈತಿ ನೀವು ವಿಚಾರ ಮಾಡಿ ಮುಂದುವರಿ. ಅದು ತಪ್ಪೈತಿ ಅಂದ್ರೆ ಅದರಿಂದ ಹಿಂದೆ ಸರಿ. ಇನ್ನೂ ಅದ್ರಾಗ ಮಾಡ್ಬೇಕಪ್ಪ, ಇನ್ನೂ ಸಿಗ್ತೈತಿ ಅನ್ನೋ ಬುದ್ಧಿ ಅದ್ರಾಗ ಐತಿ. ನಾವು ಇನ್ನೂ ಮಾಡ್ತೇನೆ ಅಂದ್ರೆ ಹೊಡಿ ಚಕ್ರಿ ಅಂತವ್ರಿಗೆ ಹೇಳಕ್ ಹೋಗ್ಬಾರ್ದು. ಹೊರಗಿನ ವಸ್ತುಗಳಿಂದ ಸುಖ ಹೊಂದಬೇಕಂತ ಯಾರಿಗೂ ಪ್ರಯತ್ನ ಮಾಡೋರು ಯಾರಿಗೂ ಸುಖ ಶಾಂತಿ ಸಿಕ್ಕ ಹರಿಹರ ಬ್ರಹ್ಮಾದಿಗಳಿಗೆ ಸುಖ ಸಾಧ್ಯ ಇಲ್ಲ. ಒಬ್ಬರ ಉದಾಹರಣೆ ತೋರಿಸ್ತೀರಿ ನಾವು, ಅದರಿಂದ ನಾವು ಸುಖ ಹೊಂದಿದೀವಿ ನಾವು ಜಗತ್ತಿನ ಇತಿಹಾಸದೊಳಗೆ ಕಂಡಿಲ್ಲ. ಯಥಾರ್ಥ ವಸ್ತುವಿನ ಜ್ಞಾನ ಮಾಡಿಕೊಂಡಾಗ ವಿಷಯ ಭೋಗದ ಅಭಿಲಾಷೆ ಎಲ್ಲ ಹೋಗೈತಿ ನೋಡ್ರಿ. ಯಥಾರ್ಥ ವಸ್ತುವಿನ ತಿಳುವಳಿಕೆ ಇಲ್ಲದಕ್ಕೆ ನಾವು ಏನೇನು ಕಲ್ಪಿಸ್ಕೊಂಡು ಎತ್ತಾಗ ಹೊಂಟ್ಬಿಟ್ಟು ಜ್ಞಾನದಿಂದ ತಿಳುವಳಿಕೆಯಿಂದ ಜಗತ್ತಿನ ನಿವೃತ್ತಿ, ಇದಕ್ಕೆ ತೂರ್ಯ ಪದ ಅಂತ. ಎದುರಿಗೆ ಕಾಣುವಂತ ಜಗತ್ತಿನ ನಿವೃತ್ತಿಗೆ ಜ್ಞಾನದಿಂದ ತಿಳಿಯಲೇ ಅಡಗಿಸುವುದು ನಿದ್ದೆ, ತಿಳಿದು ಇದನ್ನು ಅಡಗಿಸ್ಬೇಕು. ನೀವೊಂದು ಆ ಸ್ಥಿತಿ ಹೊಂದ್ಕೊಂಡ್ ಬಿಟ್ಟೆ ಅಂದ್ರೆ ಅನ್ಯವಾಗಿ ಏನೂ ಉಳಿದಿಲ್ಲ ಇಲ್ಲ ಅನ್ನೋದು ನಿನ್ಗೆ ಅನುಭವ ಬರ್ತೈತಿ. ನಿನ್ನ ದೇವರು ದಿನರು ಅದ ಅನ್ನೋದು ಎಲ್ಲಿ ಉಳಿತಾವ ಹೇಳಿ? ಒಳಗೆ ವಿಷಯದ ಆಶೆ ಇಟ್ಕೊಂಡು ಕರ್ಮಗಳ ತ್ಯಾಗ ಮಾಡಿದ್ರೆ ಅದು ತ್ಯಾಗ ಅಲ್ಲ. ಮತ್ತೆ ಎಷ್ಟು ಸಿಗ್ಲಿಕ್ಕೆ ಬಿಟ್ರೆ ಅನುಕೂಲ ಆಗಿಲ್ಲ ಅಂತ ಬಿಟ್ರೆ ಅಲ್ಲ. ಹೃದಯವನ್ನು ಪ್ರಕ್ಷುಬ್ಧಗೊಳಿಸುವ ಕಾಮ ವಾಸನಾ ರೂಪ ಜಾಲ ಸಮೂಹದಿಂದ ನಿಬದ್ಧವೂ ಸಂಪೂರ್ಣ ಆವರ್ತ ರೂಪ ವಿಕಾರಗಳಿಂದ ಯುಕ್ತವೂ ಆದ ಜೀವಾತ್ಮನ ಸಂಕಲ್ಪವೇ ಸಂಸಾರವಾಗಿದೆ. ಯಾವ ದೇವರು ಮಾಡಿಲ್ಲ ಇದನ್ನ. ಹಿಂಗ ಮಾಡು ಹಿಂಗ ಸುಖ ಸಿಗ್ತೈತೆ ಅಂತ ಇದನ್ನ ಯಾರು ಹೇಳಿದ? ನೀನ ಕಲ್ಪಿಸ್ಬೇಕು ಇದನ್ನ. ವಿಷಯಗಳನ್ನ ಗಳಿಸಿದ್ರೆ ಸುಖ ಸಿಗ್ತೈತಿ, ಅವು ನಮಗೆ ಸುಖ ಕೊಡ್ತಾವು. ನಿನ್ನ ಕಲ್ಪನಾ ಇದೆ, ಮನಸ್ಸಿನ ಕಲ್ಪನಾ ಇದೆ. ಅದ್ರ ಪರಿಣಾಮ ಏನಕ್ಕೈತಿ ನೋಡ್ಕೊಡ್ತೀವಿ. ಯಾರೋ ವಿಚಾರ ಮಾಡಿ ಎಂದು ವಿಚಾರ ಮಾಡೋರು ಒಬ್ಬರು ನೋಡಿ ಒಬ್ಬರು ಅದನ್ನ ಕಲ್ತು ಬಿಟ್ಟಿವ್ ನಾವು. ಬಹಳ ಮಂದಿ ಎಲ್ಲರೂ ಅದನ್ನ ಮಾಡ್ತಾರಂತ ಅದನ್ನ ಮಾಡ್ತಾರೆ.
ಮನುಷ್ಯನ ಜನ್ಮದ ಕೆಲಸನ ನಾವು ಮಾಡಿಲ್ಲ ಅಂದ್ರೆ ಮನುಷ್ಯನ ಜನ್ಮ ಹೆಂಗ್ ಬರ್ತೈತಿ? ನಿಮ್ ಮನುಷ್ಯನ ಜನ್ಮ ಬರುವಂಗ ಮಾಡ್ಕೋಬೇಕಂದ್ರೆ ಮನುಷ್ಯನ ಜನ್ಮದ ಕೆಲಸದಾಗ ಕೊಡಬೇಕು. ಮನುಷ್ಯನ ಜನ್ಮದ ಕೆಲಸ ಯಾವುದು ಅಂದ್ರೆ ಬರೀ ವಿಷಯ ಸಂಗ್ರಹ, ವಿಷಯ ಹೋಗಿ ಮಾಡೋದಿಲ್ಲ. ಮನುಷ್ಯ ಕುಲದ ಜನನದ ಲಾಭ ತನ್ನ ತಾ ತಿಳ್ಕೊಳ್ಳೋದು. ಇದು ಹೊಳಿದನ ಬಾಳ್ ಕಠಿಣ. ತಾನಾಗಿ ಬಂದುದರಲ್ಲಿ ತೃಪ್ತಿ ಉಳ್ಳವನು, ದ್ವಂದ್ವಾತೀತನು, ಮಾತ್ಸರ್ಯವಿಲ್ಲದವನು. ಹೌದು, ಇನ್ನೊಬ್ಬರನ್ನ ಇದನ್ನ ಕಂಡು ಹೊಟ್ಟೆ ಕಿಚ್ಚಿಬಿಡೋದಿಲ್ಲ. ಲಾಭಗಳಲ್ಲಿ ಸಮಬುದ್ಧಿ ಉಳ್ಳವನು. ಅದು ಹಾನಿ ಆದ್ರೂ ಅವಾಗ ಕುಗ್ಗೋದಿಲ್ಲ, ಲಾಭ ಆದ್ರೂ ಅವ್ನಿಗೆ ನಾವು ಬಹಳ ದೊಡ್ಡ ಲಾಭ ಆತ ಒಳ್ಳೆ ಹಿರಿ ಹಿಗ್ತೇವೆ ನಾವು. ಒಳ್ಳೆ ಸಂತೋಷ ಆಗ್ತದೆ. ಎಲ್ಲ ಹಾಳಾತ ಅಂದ್ರೆ ಒಳ್ಳೆ ಒಂದು ಮೌನಿ ಕುಗ್ತೇವೆ. ನಾವು ಅದನ್ನ ಮಾಡಕ್ ಹೋಗುದಿಲ್ಲ, ಹಿಗ್ಗು ಕುಗ್ಗುಗಳನ್ನು ಹೊಂದಕ್ ಹೋಗುದಿಲ್ಲ. ಸಮಭಾವದಿಂದ ಇರ್ತಾನ ಜ್ಞಾನಿ. ಅವ್ಗೆ ಯಾವುದೇ ತರದ ಪರಿಣಾಮ ಆಗುವುದಿಲ್ಲ. ಈ ಜಗತ್ತಿನ ಲಾಭ ಹಾನಿಗಳಿಂದ ಅವ್ಗೆ ಯಾವುದೇ ತರದ ಪರಿಣಾಮ ಆಗುವುದಿಲ್ಲ. ಅಂಥ ಯೋಗ್ಯ ಕರ್ಮಗಳನ್ನು ಮಾಡಿದರೂ ಬದ್ಧನಾಗುವುದಿಲ್ಲ. ಅವನು ಸುಳ್ಳಂತ ತಿಳ್ಕೊಂಡು ಮಾಡ್ತಿರ್ತಾನ ಆಟ. ಸಣ್ಣ ಹುಡುಗರು ಆಟ ಆಡುವಾಗ ಹಚ್ಕೊಂತವನ ಹೆಂಗ ಅವು ಎಲ್ಲ ಮಾಡ್ತಾವ. ಅವು ಯಾಕ್ರಿ ಆಟಿಗೆ ಹೆಚ್ಚ ಆಡ್ತಾರಲ್ಲ, ಹಂಗ ಆಟ ಆಡ್ತೇನೆ. ಸಣ್ಣ ಹುಡುಗರು ಆಟ ಆಡಿದಂಗ ಎಷ್ಟು ಹುರುಪಲೆ ಅವು ಆಟ ಆಡಿರ್ತಾವ. ಬಿಟ್ಟು ಹೋಗೋ ಮುಂದೆ ಅಷ್ಟ ಹುರುಪಲಿ ಬಿಟ್ಬಿಟ್ಟು ನೀನು ಮಕ್ಕ ಹಿಂಗ್ ಮಾಡ್ತೀಯೋ ಹೆಂಗ ಹೋಗ್ಲಿಪ್ಪ. ಇವ್ ನನ್ನ ಹೊಲ, ನನ್ನ ಮನಿ, ನನ್ನ ಮಕ್ಕಳು, ಇವನ್ ಇದು ಖರೆ ಅಂತ ಖರೆ ಏನೈತಿ? ಸುಳ್ಳು ಐತಿ. ಸುಳ್ಳಿರ್ಬೋದು ಈ ಆಟವು. ನಾನೀ ಮೋಹಕ್ಕೆ ಬೀಳದಂತೆ ಕಡೆಗಿದ್ದು ಈ ಆಟವ ಮಾಡುವೆ ಅಂತ. ಹಂಗ ಆಟ ಆಡಕ್ ಕಲಿಬೇಕು ಅಂದ್ರೆ ಸುಳ್ಳಂತ ತಿಳ್ಕೊಂಡು ಆಟ ಆಡೋದನ್ನಂತ. ಇದ್ರಾಗ ಎಷ್ಟು ಹಾನಿ ಆದ್ರು ಲುಕ್ಷಾನ ಆದ್ರೂ ನಿನ್ನ ಇರುವಿಕೆಗೆ ಏನೂ ಆಗಿಲ್ಲ. ಅದನ್ನ ಖಾತ್ರಿ ಮಾಡ್ಕೊಂಡಿದ್ದಂದ್ರೆ ನಿನ್ಗೇನು ಅನಿಸೋದಿಲ್ಲ. ಸಮಾಧಿ ಒಂದೇ ಖಾತ್ರಿ ಮಾಡ್ಕೋ. ಅದಕ್ಕೆ ಹೇಳ್ಬೋದು, ಜ್ಞಾನ ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡ್ಕೋ. ಅದನ್ನು ಹೊಂದಬೇಕಾದ್ರೆ ಇದ್ರ ಅಭ್ಯಾಸ, ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸದಾಗ ತೊಡಗಿದಾಗ ಅದು ನಿನಗೆ ಅನುಭವಕ್ಕೆ ಬರುದಿಲ್ಲ. ಸಮಾಧಿ ಸುಖದ ಅನುಭವ ಆಗುದಿಲ್ಲ. ಸಮಾಧಿ ಸುಖದ ಅನುಭವ ಆಗದ ಹೊರತಾಗಿ ದುಃಖ ನಿನಗೂ ಹೋಗುದಿಲ್ಲ. ಅದಕ್ಕೆ ಇದ್ರ ಬಗ್ಗೆ ನೀನು ಅಭ್ಯಾಸ ನಿರಂತರ ಮಾಡಬೇಕು. ಇದ ಸಾಧನ. ನಮ್ಮ ಇರುವಿನ ಬಗ್ಗೆ ನಿತ್ಯ ಶ್ರವಣ ಮಾಡುವುದು, ಮನನ ಮಾಡುವುದು, ನಿಧಿಧ್ಯಾಸನ ಮಾಡುವುದು, ಇದು ಆಧ್ಯಾತ್ಮಿಕ ಸಾಧನ. ಇದನ್ನ ಸಾಧನ ಮಾಡಿದ ಹೊತ್ತು ನಮ್ಗೆ ಅನುಭವಕ್ಕೆ ಬರ್ಬೇಕು. ಹೆಂಗದು ಶ್ರವಣದ ಬಲ ಜೋರಾದಾಗ ಮನನದ ಬಲ ಜೋರಾದಂಗೆ ನಿಧಿಧ್ಯಾಸನ, ನಿಧಿಧ್ಯಾಸನದ ಬಲ ಜೋರಾಗಿ ಅದು ಪಕ್ವಾತ ಅಂದ್ರೆ ನಿನಗೆ ಜ್ಞಾನ ಸಮಾಧಿ ಹತ್ತದ. ಅವಾಗ ನಿನ್ನ ಕೆಲಸ ಮುಗಿದಂಗೆ ನೋಡಿ. ಇದನ್ನ ಹಗಲಿರುಳೆನ್ನದೇ ನಾವು ಇದನ್ನ ಪ್ರಯತ್ನ ಮಾಡಬೇಕು. ಎಚ್ಚರಾದ ಕೂಡಲೇ ಚಾಲು. ಇರುವಿನ ನಿದ್ದೆ ಹತ್ತಿದಾಗ ಅಷ್ಟೇ ಬಿಟ್ಟು ಎಲ್ಲಾ ಟೈಮ್ನಾಗೂ ನಿದ್ದೆ ಬರುವವರೆಗೂ, ಸಾವು ಬರುವವರೆಗೂ ನಿನ್ನ ಬಗ್ಗೆ ಹೇಳುವುದು ಕೇಳುವುದು ಅಭ್ಯಾಸ ನಡೀಬೇಕು. ನೋಡಿದ್ದು ಅವ್ಯಾಹತವಾಗಿ ಅಂದ್ರೆ ಏನಾರ ಇದು ನಿನಗೆ ಉಳಿತೈತಿ, ಇಲ್ಲ ಉಳಿದ. ಇದನ್ನ ಬಂದ್ ಮಾಡಿದೆ ಅಂದ್ರೆ ಅನಾತ್ಮ ವಿಚಾರ ಬಂದು ಹೊಕ್ಬಿಡ್ತೈತಿ. ಅಂತ ಸಂಘ ಕೂಡ್ತೈತಿ. ವೇಳೆ ಆಯುಷ್ಯ ಎಲ್ಲ ಹೆಂಗ್ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ವಿಷಯ ಚಿಂತನದೊಳಗೆ ಕಳೆದು ಹೋಗ್ತದೆ. ಎಚ್ಚರ ಆಗದಿದ್ರೆ ಬಾಳ ಚಲೋ ಇತ್ತು. ಒಳ್ಳೆ ಎಚ್ಚರ ಆತಪ್ಪ ಅಂತ ಹೊಟ್ಟಿವೇನ್ ಹತ್ತು. ಇದು ಎಚ್ಚರ ಇಲ್ದಾಗ ಹೆಂಗಿದ್ದೀರಿ? ಶರೀರ ಈ ಜಗತ್ತಿನ ಭಾವ ಬರುಕ್ಕಿಂತ ಪೂರ್ವದಲ್ಲಿ ಆರಾಮನ ಇದ್ದಿ. ಇದು ಭಾವ ಬಂದ ಕೂಡಲೇ ದುಃಖ ಶುರುವಾತ. ಇದು ದುಃಖದಂತ ತುಂಬಿದೆ ಎಚ್ಚರಿಕೆ ಭಾವ. ಅದಕ್ಕೆ ಇದನ್ನ ಅಡಗಿಸ್ಬೇಕಾಗಿದೆ. ಇದು ಎಂದೆಂದು ಇದು ನೆನಪಿಗೆ ಬರ್ದಂಗ ಕಾಯಂ ಆರಾಮ ಇರ್ಬೇಕನ್ನೋಂಗಿದ್ರೆ ಇದು ಎಂದೂ ನನಗೆ ಪುನಃ ನೆನಪಿಗೆ ಬರಬಾರ್ದು. ಹಂಗ ನಾವು ಇದನ್ನ ತೋರಲಿ ಅದೇ ಅಡಗಿಸು. ಮೂರು ಅವಸ್ಥೆಗಳು
ಕಪಟದ 3 ಅವಸ್ಥೆಗಳನ್ನು ತೋರಲೀಯದೆ ಅಡಗಿಸಲು ಮಾಯಾಖ್ಯತನೂ ಆಗಲಿ ಅನ್ನೋ ಸಮನಿಪದು. ಅದಕ್ಕೆ ಆ ಜ್ಞಾನ ಸ್ಥಿತಿ ನಮ್ಗೆ ಅನುಭವ ಬರ್ತದೆ. ಅಭ್ಯಾಸದಿಂದ ಮಾತ್ರ ಇದು ಸಾಧ್ಯ. ನಿದ್ದೆಯೊಳಗೆ ಆರಾಮಿದ್ನಿಪ್ಪ, ಎಚ್ಚರಾದಿಂದ ಸಂಕಟ ಶುರುವಾತು. ಆದ ಕಾರಣ ಎಚ್ಚರ ಆಗದ ಹಾಗೆ ಎಂದ ಮಾಡ್ಕೊಂಡೇನಪ್ಪ ಅಂತ ಹೊಡಿ ಬೇನೆ ಹತ್ತಬೇಕು ನಾವು. ವಿಷಯಾದಿಗಳ ಬಗ್ಗೆ ಇರುವಂತ ಸುಖದ ಇಚ್ಛೆಯನ್ನ ಕೈ ಬಿಡೋದು. ಇದ ಉಪದೇಶ ನೋಡಿ. ದೊರೆ ವಿಷಯವನ್ನು ಸುಖ ಶಾಂತಿ ಬೇಕಾಗಿತ್ತಂದ್ರೆ ನಿನಗೆ ಬಿಡೋದು, ವಿಷ ಅಂತ ತಿಳಿದ ಕೈ ಬಿಡುವಂತ. ಅದ್ರಾಗ ಏನೂ ಲಾಭ ಇಲ್ಲ ಅಂತ ಇದನ್ನ ಕಂಡು ಹಿಡಿದ್ರು ನಮ್ಮ ಋಷಿ ಮುನಿಗಳೆಲ್ಲ. ಕಂಡು ಹಿಡಿದ್ರು ಆ ಸತ್ಯದವನ್ನ ಅನುಭವ ಮಾಡಿಕೊಂಡ್ರು. ಈ ವಿಷಯಗಳ ಸಂಪರ್ಕ ಏನದ, ಇದು ಯಾರಿಗೂ ಸುಖ ಶಾಂತಿಯನ್ನು ಕೊಡುವುದಿಲ್ಲ. ಎಲ್ಲರಿಗೂ ಒಂದೇ ಇದೆ. ಎಲ್ಲ ಕಾಲದವ್ರಿಗೂ ಎಲ್ಲ ವರ್ಗದವ್ರಿಗೂ ಒಂದೇ ಅದ. ವಿಷಯದ ಸಂಪರ್ಕ ಹೋಗಿದೆ ದುಃಖ ಕೊಡ್ತೈತಿ, ಯಾರಿಗೂ ಸುಖ ಕೊಡುದಿಲ್ಲ ಅನ್ನೋ ತಿಳುವಳಿಕೆ ಎಲ್ಲಾ ಜಾತಿಯು ಎಲ್ಲರಿಗೂ ಒಂದೇ. ಹೆಂಗಿದ್ರಾಗ ನೀವು ಮುಂದುವರ್ತಿ ಹಂಗಾಗಿ ನಿನಗೆ ದುಃಖದ ಪ್ರಮಾಣ ಹೆಚ್ಚಾಕೈತಿ. ಹೆಂಗಿದ್ರಿಂದ ಹಿಂದೆ ಸರ್ಕೋತೀರಿ ಅಷ್ಟಷ್ಟು ನಿನಗೆ ಹಿತ ಅದ. ಈ ಶರೀರ ಸಂಬಂಧ ತಪ್ಪಿದಾಗ ಹೆಂಗದಿ, ಶರೀರ ಸಂಬಂಧ ಇದ್ದಾಗ ಹೆಂಗದಿ ನೋಡಿ. ಶರೀರ ಸಂಬಂಧ ಬಂದ ಕೂಡಲೇ ಗುಲಾಮ್ಗಿರಿ ಒಳಗೆ ಬೀಳ್ತೀನಿ. ಶರೀರ ಸಂಬಂಧ ಇರ್ಲಿಲ್ಲ ಅಂದ್ರೆ ಯಾರಿಗೆ ಗುಲಾಮ್ರಾಗೋದು? ನಾ ಗಂಡ ಅಂತ ತಿಳ್ಕೊಂಡು ಹೆಣ್ಣಿನ ಗುಲಾಮ್ ಹಾಕೊಂಡ್ಕೊಂಡಿರ್ತೀವಿ, ಹೆಣ್ಣು ಅಂತ ತಿಳ್ಕೊಂಡು ಗಂಡಿನ ಗುಲಾಮ್ ಹಾಕೊಂಡು. ಹೆಣ್ಣು ಹೋಗಿ ಗಂಡಿಗೆ ಡೊಗ್ತೈತಿ, ಗಂಡು ಹೋಗಿ ಹೆಣ್ಣಿಗೆ ಡೊಗ್ತೈತಿ ಅಂತ ಹೇಳ್ತಾರೆ. ನೀನಾಗಿದ್ದಾಗ ಯಾರಿಗೆ ಡೊಗ್ಗೋದು ಬೇಕಾಗೈತಿ? ಶರೀರ ನೀನಾಗಿ ಅದಕ್ಕೆ ಡೊಗ್ಬೇಕಾಗೈತಿ ಒಬ್ರಿಗೊಬ್ಬ. ಈ ಶರೀರ ಭಾವ ಬಂದ ಕೂಡಲೇ ದುಃಖ, ಗುಲಾಮಗಿರಿ. ಆದ ಕಾರಣ ಶರೀರ ಭಾವ ಬರದಂಗ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಇದು ಒಮ್ಮೆಗೆ ಆಗೋ ಕೆಲಸ ಅಲ್ಲ. ಹೇಳಿದಾಕ್ಷಣ ಕ್ರಮೇಣ ಅಭ್ಯಾಸದಾಗ ತೊಡಗಿದಾಗ ಬರ್ತದೆ. ಒಮ್ಮೆಗೆ ಸೂರ್ಯೋದಯ ಆಗುದಿಲ್ರಿ. ಅರುಣೋದಯ ಆದಾಗ ನಂತರ ಸಾವಕಾಶವಾಗಿ ಸೂರ್ಯೋದಯ ಆಗ್ತದೆ. ನಸೀಮ್ ಹೇರಿತಿ ಅಂತೀವಲ್ಲ, ಯಾಕ್ರಿ? ಆ ಟೈಮ್ನೊಳಗೆ ಆ ಕಡೆ ಲಕ್ ಕೊಟ್ರೆ ಕಣ್ಣಿನ ದೃಷ್ಟಿ ಹೊಕ್ಕವು. ನಸೀಮ್ ಹೇರಿತಿರ್ತೈತೆಲ್ಲ, ಸೂರ್ಯೋದಯ ಆಗೋಕ್ಕಿಂತ ಮೊದಲು ಆ ಕಡೆ ಲಕ್ಷ ಯಾರ ದೋಷ ದೃಷ್ಟಿ, ಕಣ್ಣಿನ ದೃಷ್ಟಿ ಇದ್ದವ್ರು ಲಕ್ಷ ಕೊಟ್ರೆ ಕಣ್ಣಿನ ದೃಷ್ಟಿ ಸುಧಾರಿಸ್ತದೆ. ಅಂತ ಪವರ್ ಅದ್ರಾಗಿತ್ತು. ನಿಸರ್ಗದೊಳಗ ಐತಿ ಔಷಧ, ಅದ್ರ ಕಡೆ ನಾವು ಲಕ್ಷ್ಯ ಇಲ್ಲ. ಅದ ಸೂರ್ಯ ಉದಯ ಆಗೋಕ್ಕಿಂತ ಅಲ್ಲಿವರೆಗೆ ಅದನ್ನ ನೋಡ್ಕೋತ ಇದ್ದೆ ಆದ್ರೆ ನಿನ್ನ ದೃಷ್ಟಿ ದೋಷ ಎಲ್ಲ ಹೊಕ್ಕೊಂಡು ಅಜ್ಜವ್ರು ಹೇಳಿದ್ರು. ನೀ ಆ ಔಷಧನ ಪುಕ್ಕಟೆಯಾಗಿ ಸಿಗ್ತಾವೆಲ್ಲ, ಹೌದಿಲ್ಲ? ದೊಡ್ಡ ಔಷಧ ಅವು. ಡಾಕ್ಟರ್ ಗಾಳಿ ಮಳಿ ಬಿಸಿಲು, ಹೌದಿಲ್ಲ? ಇವೆಲ್ಲ ಔಷಧನ ಮತ್ತವು. ನೀ ಹೊರಗೆ ಮತ್ತೆ ಏನೇನೋ ಗುಳಿಗೆ ಇವನು ನುಂಗ್ತಾರೆ, ಇಲ್ಲದಲ್ಲಿ ರೋಗ ತಗೊಂಡ್ಕೊಂಡು ಮತ್ತು ರೋಗ ನಾವು. ನೀ ಏನಂತೀಯಲ್ಲ ತಾತ್ಪೂರ್ತಿಕ ಉಪಶಮನ ಮಾಡುವಲ್ಲ, ಕೆಟ್ಟ ಹಚ್ಬಿಡ್ತೀವಿ. ಶರೀರನ ಡ್ಯಾಮೇಜ್ ಆಗಿಬಿಡ್ತೈತಿ ಗುಳಿಗೆ ಔಷಧ ನುಂಗ್ಕೊಂತ ಕುಂತಂದ್ರೆ. ಅದರಿಂದ ಏನು ಶರೀರ ಏನು ಆರೋಗ್ಯ ಇಲ್ಲ, ಎಲ್ಲ ಕೆಟ್ಟ. ತಾತ್ಪೂರ್ತಿಕ ಅಂತ ತಗೋತಿಯಲ್ಲ, ಅದು ನಿನಗೆ ಹಾನಿಯನ್ನು ಉಂಟು ಮಾಡುತ್ತೆ. ಅದರಂತೆ ವಿವೇಕೋದಯ ಆಗಿ ಸಾವಕಾಶವಾಗಿ ಜ್ಞಾನೋದಯ. ಇದು ನಿತ್ಯವೆಂಬುದನ್ನು ಅರಿಯದೆ ಹೃದಯದ ಭುಗೆಚ್ಚ ತೊರೆಯದೆ ಒದವಿ ಶಮಾರಿ ಸಾಧನವಾರು ನೆರೆಯದೆ
ಇದರ ಸಾಧನ ಮಾಡೋಂಗಿಲ್ಲ. ಮನೋ ನಿಗ್ರಹ ಇಲ್ಲ, ಇಂದ್ರಿಯ ನಿಗ್ರಹ ಇಲ್ಲ. ಒಮ್ಮೆಲೆ ಹೇಳ್ದಾಕ್ಷಣ ಕೇಳ್ದಾಕ್ಷಣ ಜ್ಞಾನ ಆಗಿಬಿಡ್ತೈತೆ. ಗುರುಪಾದ ಸೇವೆ ಒಲವಿಂದೆ ಮಾಡದೆ ಅಂತ. ಅಲ್ಲಿ ಒಲವಿನಿಂದ ಅಲ್ಲಿ ಮಾಡಿದಾಗ ಇದನ್ನು ತಿಳ್ಕೊಳಿಕ್ಕೆ ಬರ್ತೈತೆ ನಮ್ಗೆ. ಯಾವ್ದರ ಒಂದು ಉದ್ದೇಶ ಇಟ್ಕೊಂಡು ಮಾಡೋದಿಲ್ಲ, ಯಾವ ಫಲಾಪೇಕ್ಷೆ ಇಲ್ಲದ ಗುರುಪಾದ ಸೇವೆಯನ್ನ ಮಾಡಬೇಕು. ಧನಧಾನ್ಯ ಸಂಪತ್ತು ಯಾರಿಗೂ ಹಿತ ಕೊಟ್ಟಿಲ್ಲ. ಎಲ್ಲ ಅನರ್ಥಗಳಿಗೆ ಕಾರಣದ ಲಕ್ಕದನವಿರಲು ಕೆಡಗುಂ ಅಂತ. ಬಹಳಷ್ಟು ಲಕ್ಷಗಟ್ಲೆ ಕೋಟಿಗಟ್ಲೆ ನೀ ಮಾಡೇನಂದ್ರೆ ನಿನಗೆ ಕೆಡಕ, ಅದು ನಿನಗೇನು ಸುಖ ಕೊಡೋದಿಲ್ಲ. ಬಂಧುಗಳು ಎಂಬುವರು ಸುದೃಢ ಬಂಧನಕಾರಿಗಳು ಅಂತ. ನೌಕರ ಮ್ಯಾಗ ಯಾವ ಇಟ್ಕೊಂಡು ಕುಂತೆ ಅಂದ್ರೆ ಅದೇ ಹೊಟ್ಟಿ ಬೇನ. ಮಕ್ಕಳು ಮೊಮ್ಮಕ್ಕಳು, ಸತಿ ಸುತರಲ್ಲಿ ಅತಿ ಮಮತೆ ಸಲ್ಲದು ಅಂದರು. ನಿನ್ನ ಸಂಬಂಧ ಬಂದಾರ, ತಮ್ಮ ಕರ್ಮಕ್ಕನುಸಾರ ಬಂದಾರ. ಅವ್ರ ಬಗ್ಗೆ ಚಿಂತೆ ಹಾಕು ನಿನಗೆ. ಯಾರ ಬಗ್ಗೆ ಯಾರು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಎಲ್ಲ ಹಾದ್ಯಾಗ ಕುಡಿದ ಮೇಲೆ, ಸಂತ್ಯಾಗ ಕುಡಿದ ಮೇಲೆ ಅಂತೀವಲ್ಲ. ನಾವು ಶಾಂತಿ ಮಾಡಿದ್ಕೂಡ್ಲೆ ಹೋಗ್ಬಿಡ್ತಾನ. ಅವನ ದಾರಿ ಅವಾಗ, ನಿನ್ನ ದಾರಿ ನಿನಗೆ. ರಾತ್ರಿ ಬಂದ ಹಕ್ಕಿಗಳು ವಸ್ತಿ ಇದ್ದ ಮರನೇ ದಿನ ನಸೀಮ್ ಹರಬಿಡ್ದ ಹಾರಿ ಹೋಗ್ತಾವಲ್ಲ, ಹೌದಿಲ್ಲ? ತಮ್ಮ ಇದಕ್ಕೆ ಹೋಗ್ಬಿಡ್ತಾವ. ಹಂಗ ಇಲ್ಲೆಲ್ಲ ಕೂಡಿದ ಬೇಡ. ಭೋಗ ವ್ಯವಹಾರವೇ ಭವರೋಗವಾಗಿದೆ. ಭೋಗೇ ರೋಗ ಅಂತ. ಅದ್ರ ಬೋರ್ಡ ಬರದಲ್ಲಿ ಘಟಪ್ರಭಾ ಹಾಸ್ಪಿಟಲ್, ಭೋಗೇ ರೋಗ ಅಂತ. ಈಗಿನ ವಿಶ್ವವಿದ್ಯಾಲಯದವರು ಎದರೊಳಗೆ ರಮಮಾನ ಆಗಿರಿ ಹೇಳಿ? ವಿಷಯ ಭೋಗದಾಗ ಆಗಿರಿ, ಅದ ವ್ಯಸನ ಆಯ್ತು. ಮಹಾತ್ಮರು ಎದರೊಳಗೆ ರಮಮಾನ ಆಗಿದ್ರು ಅವರು? ಅವ್ರ ಗೊತ್ತು ಹಿಡಿಯಾಕಾಗುದಿಲ್ಲ ನಮ್ಗೆ, ಅವ್ರು ಹೆಂಗ ಅದಾರ ಅನ್ನೋದು. ಮಹಾತ್ಮರ ಸ್ಥಿತಿ ನಮಗ್ ಗೊತ್ತಾಗಬೇಕಂದ್ರೆ ಮೊದಲು ನಮ್ಮನ್ನ ನಾವು ತಿಳ್ಕೋಬೇಕಾಗಿ. ನಿಮ್ಮನ್ನ ನೀವು ಗೊತ್ತಾ ಹಿಡ್ಕೊಂಡಾಗ ನಮಗ್ ಗೊತ್ತು ನಿಮಗ್ ಹತ್ತೈತಿ ಅಂತ ಅಂದಾರ. ನಿಮ್ಗೆ ಗೊತ್ತಾ ನೀವು ಮೊದಲು ಮಾಡ್ಕೊಡಿ. ನೀವ್ ಯಾರದೆ ಅನ್ನೋದು ನಿನಗೆ ಗೊತ್ತಾದ್ರೆ ನಾ ಯಾರದೆ ಅನ್ನೋದು ನಿನಗೂ ಗೊತ್ತ. ಎಲ್ಲದನ್ನ ನೀ ಶರೀರ ನಾನು ತಿಳ್ಕೊಂಡು ಕುಂತೀಯ ಅಂದಲ್ಲಿ ಇಲ್ಲಿ ಶರೀರವು ನಾನು ನೋಡ್ತೀನಿ. ಈ ಶರೀರ ನಾನು ಬರಬನ್ನ ತಪ್ಪದನ್ನು ನೋಡ್ಕೊ. ಅಲ್ಲಿ ಶರೀರನ ನೋಡ್ತೀನಿ. ಎಲ್ಲಿ ತನಕ ಶರೀರ ತಾದಾತ್ಮ್ಯ ಭಾವದ ಅಲ್ಲಿ ತನಕ ನಿನ್ನ ಶರೀರ ಗದ್ದಿಗೆ ಗೊಂಬೆ ಹಿಡ್ಕೊಂಡ್ಕೊಂಡ್ರು ಅವನಿಗೆ. ಶರೀರ ಸಂಬಂಧ ಹಂಗ ಹರಿದ ನಿಂತಾಗ ನಿಜವಾದ ಇರುವಿನ ಕಡೆ ಎಲ್ಲ ಕೂಡಕ್ ಬರ್ತದೆ. ವಿದ್ ಈ ಧಾತುವಿನ ಮೇಲಿಂದ ವಿದ್ಯಾ ಅಂತ ಬಂದದ. ವಿದ್ ಅಂದ್ರೆ ತಿಳುವಳಿಕೆ. ಇನ್ನೂ ಹನಿ ಕೊಯ್ದು ಮನಿ ಮಾಡಿದ್ರು ನನ್ನ ಗುರುತು ನನಗೆ ಹತ್ತುವಂತ. ನನ್ನ ಗುರುತು ನನಗೆ ಇನ್ನೂ ಹತ್ತುವಲ್ಲ, ಎಷ್ಟು ಪ್ರಯತ್ನ ಮಾಡಿರುವಂತ. ಅದು ಬಹಳ ದುರ್ಲಭದ. ತನ್ನದು ತನಗೆ ಭೇಟಿಯಾಗುವ ಜ್ಞಾನವು ಅತ್ಯಂತ ದುರ್ಲಭವಿರುತ್ತದೆ ಎಂದು ತಿಳಿಯಿರಿ ಅಂತ. ಈ ಜಗತ್ತಿನೊಳಗೆ ತನ್ನನ್ನು ತಾನು ತಿಳ್ಕೊಳ್ಳೋದಂದ್ರೆ ಅಗರ ಬಗರ ಕೆಲಸ. ಅದು ತನ್ನ ತಿಳುವಳಿಕೆ ಆದ್ಮೇಲೆ ಬೇಡಿಕೆ ಅನ್ನೋದ ಉಳಿದಿಲ್ಲ ಅಲ್ಲಿ. ಅದ್ರೊಳಗೆ ತಾನ ಐತೆ ಅನ್ನೋದು ಹೊಳದ್ ಬಿಡ್ತೈತೆ ನಾವು. ಜಾತಸ್ಯ ಮರಣಂ ಹಿ ಧ್ರುವಂ ಅಂದ. ಯಾವ್ದು ಹುಡ್ತದ ಅದು ಸಾಯ್ತ, ಅದಕ್ಕೆ ಮರಣ. ಶರೀರ ಹುಟ್ಟೈತಿ, ಶರೀರ ಸಾಯ್ತೈತಿ. ಎಷ್ಟೋ ಶರೀರಗಳು ಹುಟ್ಟ್ಯಾವು, ಎಷ್ಟೋ ಶರೀರಗಳು ಹೋಗ್ಯಾವು.
ಅದಕ್ಕೆ ಆಧಾರವಾಗಿರ್ತಕ್ಕಂಥ ಇರುವಿಕೆಗೆ ಏನಾರಾಗಿತ್ತು ನೋಡಿ. ಹೆಣ್ಮಕ್ಳನ್ನ ತಿರಸ್ಕಾರ ಮಾಡಕ್ ಹೋಗ್ಬಾರ್ದು. ನಾಳೆ ನೀ ಹೆಣ್ಣಾಗಿ ಶರೀರ ಧಾರಣ ಮಾಡಿದ್ರು ಜೀವನ್ ಮುಕ್ತಿಯನ್ನು ಹೊಂದುವ ಮಠ ಯಾವ ಶರೀರ ಧಾರಣ ಮಾಡ್ತೀರಿ ಅನ್ನೋದನ್ನ ಹೇಳ್ತೀರಿ. ಹೆಣ್ಣು ಪೆಣ್ಣೆಂದೇಕೆ ಬೀಳುಗಳಿವರು ಕಣ್ಣು ಕಾಣದ ಗಾವಿಲರು, ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಪಡೆದ ತಾಯಿಗಳು. ಹೌದು, ಹೆಣ್ಣಿಲ್ದೆ ನೀವು ಗಂಡ ಎಲ್ಲಿ ಬರ್ತೈತಿ? ಯಾಕ್ರಿ? ಎಲ್ಲದಕ್ಕೂ ಬೇಕಾ? ಅಣ್ಣ ತಮ್ಮ ಇವೆಲ್ಲ ಹೆಣ್ಣಿನಿಂದ ಬಂದವು. ಹೌದಿಲ್ಲ? ಹೆಣ್ಣಿಲ್ದ ಯಾವುದು ಇಲ್ಲ ಅಂತ. ಇದು ನಮಗೆ ತಿಳಿಯುವಲ್ದಂತೇಳಿ ಕೇಳುವುದು ಮಾತ್ರ ಬಿಡಬಾರ್ದ್ರಿ. ತಿಳಿಯುವುದಿಲ್ಲ ಅಂತ ಬಿಟ್ರೆ ಯಾವಾಗ ತಿಳಿಯುವುದು? ನೀವು ತಿಳಿದನೇ ಇಲ್ಲ. ನಿಮ್ಗೆ ತಿಳಿಲಿ ಅಥವಾ ತಿಳಿದೇ ಇರಲಿ, ಇದರ ಬಗ್ಗೆ ಶ್ರವಣ ಮಾಡೋದು ಮಾತ್ರ ಬಿಡಬಾರ್ದು. ಹಿಂದಿಲ್ಲ ನಾಳೆ ತಿಳಿದೈತಿ. ಬೇಕಾದಂತ ಅಜ್ಞಾನಿ ದಡ್ಡದನಂದ್ರು ಕೇಳೋದು ಬಿಡಬಾರ್ದು. ಅದು ಪರಿಣಾಮ ಆಗೇ ತೀರ್ತೈತಿ. ವಜ್ರದುಂಡಿ ಕಲ್ಲು ಏನು ಕಠೋರ ಇರ್ತೈತಿ, ಹಗ್ಗ ಮೆತ್ತಗಿರ್ತೈತಿ. ದಿನಾ ಅದನ್ನ ಮಟ್ಟಿ ಹೊಡಿಯುವಾಗ ಎಳದು ವಜ್ರದುಂಡಿ ಕಲಸಂಗಿ. ಹಂಗ ಇದು ಕೇಳು ಶ್ರವಣ ಅನ್ನುವಂಥದ್ದು ಬೇಕಾದಂತ ದಡ್ಡದನಂದ್ರು ಅವನಲ್ಲಿ ಪರಿವರ್ತನೆಯನ್ನು ಉಂಟು ಮಾಡ್ತದೆ. ಎಂಥವ ಹೆಂಗಾದಲ್ಲ ಅಂತ. ಇದರ ಪರಿಣಾಮ, ಶ್ರವಣವನ್ನು ಮಾಡಿದ ಪರಿಣಾಮ ಅವನ ಪರಿವರ್ತನೆಯನ್ನು ಉಂಟು ಮಾಡ್ತದೆ. ಈಗ ಗೊತ್ತಾಗೋದು ನಿಮಗೆ ಮುಂದೆ ಗೊತ್ತಾಗೈತೆ ಅಂತಿದ್ರು ಅಜ್ಜವರು. ಆದ್ರೆ ಇದನ್ನು ಕಳ್ಕೋಬಾರ್ದು. ಬ್ರಹ್ಮನಿಷ್ಠರ ಬೋಧೆ ಎಲ್ಲಿ ನಡೀತಿರ್ತೈತಿ ಅಲ್ಲಿ ತಪ್ಪಿಸ್ಕೋಬೇಡ್ರಿ ಅಂತಿದ್ರು. ಅದೇ ಅಬ್ಸೆಂಟ್ ಇದ್ದಾಗ ಎಲ್ಲಿ ಹೋಗಿದ್ದಿ, ಕಳ್ಕೊಂಡಿನಿ ಅಂತಿದ್ರು ಅಜ್ಜ. ಇಲ್ಲೆಲ್ಲಿ ಹೋಗುದ್ ಬಿಡುವ ಮರ, ಅಲ್ಲೆಲ್ಲ ಇನ್ನು ಖರ್ಚು ಮಾಡಿ ಲೆಕ್ಕ ಹಾಕ್ತೇವೆ ನಾವು. ಯಾಕ್ರಿ? ಇಲ್ಲೇ ಕೇಳೇವ್ ಬಿಡು. ಕೇಳೋ ಹೊತ್ತಿನಾಗಿನ ಲಾಭ ಬಾಕಿ ಕಡೆ ಎಲ್ಲಿ ಸಿಗ್ಬೇಕು ನಿಮ್ಗೆ? ಅಲ್ಲಿ ಏನ್ ಲಾಭ ಇರ್ತದೆ ಅನ್ನೋದು ಸಾಮಾನ್ಯ ಜನರಿಗೆ ಏನೂ ಗೊತ್ತಾಗೋದು. ಆ ವೇಳೆ ಅತ್ಯಮೂಲ್ಯವಾದಂತಹ ವೇಳೆ, ನಿನ್ನ ಜನ್ಮದಾಗ ಸಾರ್ಥಕ. ಬ್ರಹ್ಮನಿಷ್ಠರಿಂದ ಕೇಳುವಂತಹ ವೇಳೆ ನಿನ್ನ ಅದು ಬಹಳ ಮುಖ್ಯವಾದ, ಬಹಳ ಮಹತ್ವದ ವೇಳೆ ಅದಂತ. ಅದನ್ನು ಹಾಳು ಮಾಡ್ಕೋಬಾರ್ದು ಅಂತ. ಹುಡುಕ್ಯಾಡ್ಕೊಂಡು ಬಂದ ಅಲ್ಲಿ ಶ್ರವಣ ಮಾಡೋದು ಅದೊಂದು ಪುಣ್ಯ ಬೇಕಲ್ಲ. ಇಲ್ಲೇ ಊರಾಗಿದ್ದ ಹೋಗಕ್ಕಾಗುದಿಲ್ಲ. ವಿಷಯಗಳಲ್ಲಿ ಇರ್ತಕ್ಕಂಥ ಆಸಕ್ತಿಯನ್ನು ತೆಗೆದು ಹಾಕಿದಾಗ ಯಾವ ಬಾಧಕೂ ಆಗುದಿಲ್ಲ. ಒಳಗ ಆಸಕ್ತಿ ಇಟ್ಕೊಂಡ್ರೆ ಬಾಧ ಪಡ್ತೀನಿ. ಮತ್ತೆ ವಿವೇಕ ವಿಚಾರಗಳಿಂದ ಏನ್ ಮಾಡ್ತೀಯಲ್ಲ ಆ ಕರ್ಮ ಪಶ್ಚಾತ್ತಾಪದ ಪ್ರತಿಫಲ ಕೊಡ್ತದ. ಕನಸಿನೊಳಗಿನ ಸುಖ ದುಃಖಾದಿಗಳು ಎಚ್ಚರಿಕೆಯ ಜೀವನಿಗೆ ಸಂಬಂಧ ಪಡುವುದಿಲ್ಲ. ಎಚ್ಚರಿಕೆಯಲ್ಲಿ ಸುಖ ದುಃಖಾದಿಗಳು ಕನಸಿನ ಜೀವನಿಗೆ ಸಂಬಂಧ ಪಡುವುದಿಲ್ಲ. ಈ ಎರಡೂ ಅವಸ್ಥೆಯ ಸುಖ ದುಃಖಾದಿಗಳು ನಿದ್ದೆಯೊಳಗಿದ್ದವಾಗಿಲ್ಲ. ಹೌದಿಲ್ಲ? ಈ ಮೂರೂ ಅವಸ್ಥೆಗಳ ನಿದ್ದೆ ಮಬ್ಬಸುದ ಸಮಾಧಿ ಸ್ಥಿತಿಯೊಳಗಿವೆ, ಯಾವೂ ಇಲ್ಲ. ನಾಲ್ಕನೇ ಅವಸ್ಥೆ ಒಳಗಿವಿಲ್ಲ ಅಂತ. ಅದಕ್ಕೆ ಜ್ಞಾನ ಸಮಾಧಿ ಅಂದ್ರೆ. ನಿದ್ಯಾಗ ಒಡಗಿರ್ತಾವ, ತಾತ್ಪೂರ್ತಿಕ ವಿಶ್ರಾಂತಿ. ಕಾಯಂ ನಿನಗೆ ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ನಾಲ್ಕನೇ ಅವಸ್ಥೆ ತೂರ್ಯಾವಸ್ಥೆಯನ್ನು ಹೊಂದಬೇಕಾಗ್ತದೆ. ಮೂರು ಅವಸ್ಥೆಗಳನ್ನು ದಾಟಿದಾಗ ನಿನ್ನ ನಿಜದ ಅವಸ್ಥೆಯ ಅನುಭವ ನಿನಗಾಗ್ತದೆ. ತೂರ್ಯಾವಸ್ಥೆಯಲ್ಲಿ ಕೇವಲ ಆನಂದಮಯವಾದ ಇರಿವಿನ ಅನುಭವ ಆಗ್ತದೆ. ಅಲ್ಲಿ ಸುಖ ದುಃಖದ ದ್ವಂದ್ವ ಇಲ್ಲ.
ಅಜ್ಞಾನ ಅಂಧಕಾರ ರಹಿತವಾಗಿ ಕೇವಲ ಆನಂದಮಯವಾದ ಇರು ಏನದ ನೋಡ್ರಿ, ಅದೇ ತೂರ್ಯ ಪದ ಅಂತ. ಅದನ್ನು ನಾವು ಹೊಂದುವುದನ್ನು ಆದ್ಯ ಕರ್ತವ್ಯ. ಅದನ್ನು ಆನಂದಮಯವಾದ ಇರು ಯಾವಾಗಲೂ ಎಲ್ಲ ಅವಸ್ಥೆಯೊಳಗೂ ಅನುಸೂತವಾಗಿ ಇದೆ. ಅದು ಬದಲಾವಣೆ ಆಗಿಲ್ಲ. ಯಾವ ಅವಸ್ಥಾದ ವಿಕಾರನೂ ಅದಕ್ಕೆ ಹತ್ತಿಲ್ಲ. ಅದಕ್ಕೆ ಯಾವಾಗಲೂ ಅದರ ನೆನವನೆ ಆಗಿದ್ದರೆ ನಿನಗೆ ಯಾವ ಬಾಧೆನೂ ಆಗುದಿಲ್ಲ. ಮರ್ತು ಬಿಟ್ಟೇವು ನಾವು, ಮರ್ತಿ ತೋರ್ಕಿ ಬೆನ್ನ ಹತ್ತಿ ಬಿಟ್ಟೇವೆ ಅಂದಾಗ ಬಾಧೆ ಪಡ್ತೇವೆ. ಜಗತ್ತಿನ ಜನರು ಕೂಡ ಅವರಂಗ ಇದ್ದ, ತಾನು ಮಾತ್ರ ತನ್ನ ಗತ್ನ್ಯಾಗ ಕಲಿಬೇಕು ನೋಡ್ರಿ. ನಿದ್ದೆ ನಿಜವಾದ ವಿಶ್ರಾಂತಿ ಸ್ಥಾನ ಅಲ್ಲ, ಅದು ತಾತ್ಪೂರ್ತಿಕ ಮಬ್ಬಿನ ಆನಂದ. ಏನ್ ಶಾಶ್ವತ ಸುಖ ಬೇಕಾಗಿತ್ತಂದ್ರೆ ನೀ ಸಮಾಧಿಯನ್ನು ಹೊಂದಬೇಕು. ಅದಕ್ಕೆ ಅಭ್ಯಾಸ ಬೇಕು, ನಿರಂತರ ಅಭ್ಯಾಸ ಮಾಡಿದಾಗ ಬರ್ತೈತೆ ಅದು. ಕೇಳಿದ ವಿಚಾರವನ್ನು ನೀನು ಮನನ ಮಾಡಲಿಲ್ಲ ಅಂದ್ರೆ ಇದು ಉಳಿದಿಲ್ಲ ನಿನಗೆ. ಕೇಳಿದ್ದು ನೆನಪಿಟ್ಕೊಂಡ ಮನನ ಮಾಡಕ್ ಬರ್ತೈತಿ. ಲಕ್ಷ ಕೊಟ್ಟ ಕೇಳು, ಚಂದ ಕೇಳ ಅಂದ್ರೆ ನೆನಪು ಉಳಿತೈತಿ, ಮನನ ಮಾಡಕ್ ಬರ್ತೈತಿ. ಕೇಳಿದ್ದನ್ನ ನೆನಪ ಉಳಿಲಿಲ್ಲ ಅಂದ್ರೆ ಬಾಕಿದೆಲ್ಲ ಎಷ್ಟು ನೆನಪಿಟ್ಕೋತಾನ, ಇದನ್ನ ನೆನಪಿಟ್ಕೋದ ಬರ್ಕೋತಾನ. ಇದನ್ನ ಬರ್ಕೊಂಡ್ರು ನೆನಪು ಉಳಿದಿಲ್ರಿ. ಅದು ಒಳಗ್ ಬರ್ಕೋ, ಅಲ್ಲಿ ಏನ್ ಮಾಡ್ತೀಯ ಅಂತಿದ್ರ ಅದು. ಅಲ್ಲಿ ಬರ್ಕೊಂಡು ಏನು ಮಾಡೋ ಮಾತು ಕೆರ್ಕೊಳಕ ಹೋಗವ ಅಂತಿದ್ರು. ಬರ್ಕೊಂಡವ್ರು ಬಹಳ ಮಂದಿ ಇದಾರ. ಒಳಗ್ ಉಳಿತಿದ್ದೇನೆ, ಇದು ಗಂಟನ್ಯಾಗ ಉಳಿಬೇಕಲ್ಲ. ಒಳಗ ಒಮ್ಮೆ ಕೇಳಿಬಿಟ್ರೆ ತೀರ್ತಿ, ಒಳ್ಳೆ ನಿನಗದು ಮರು ಆಗ್ಬಾರ್ದು. ಏನ್ ಚಂದ ಹಂಗ ಕೇಳು, ಚಂದ ಕೇಳು, ನೆರೆ ಕೇಳು ಅಂದ್ರೆ ಪುನಃ ನಿನಗ ಅದನ್ನ ಮರಿದಂಗ. ನೆರೆ ಕೇಳು, ಕೇಳುವುದನ್ನು ಅರಿದುದನ್ನು ಒಮ್ಮೆಯೂ ಮರೆಯದಿರು ಗುರು ಬೇಳದ ತೆರೆದಳು. ಆ ನಂತರ ವಿಷಯಗಳ ದೋಷ ದರ್ಶನ ಆದಾಗ ಅದನ್ನ ಕೈ ಬಿಡಾಕ್ತದೆ. ಕೇಳಿದ ವಿಚಾರ ನಿನ್ನಲ್ಲಿ ಜಾಗೃತ ಆತಂದ್ರೆ ಅದ್ರ ಕಡೆ ಆಸಕ್ತಿ ಕಡಿಮೆ ಆಗ್ಬಿಡ್ತದೆ. ಏನ್ ಮತ್ತೆ ಕೇಳಿದ್ದೇನೆಲ್ಲ ಮರ್ತದ ವ್ಯಾಮೋಹದಾಗ ಬೀಳ್ತೀನಿ ಅಂತ. ಏನ್ ಎಚ್ಚರಿಕೆಯೊಳಗೆ ಬಂದಾಗ ಕನಸಿನ ಪದಾರ್ಥಗಳ ಭೋಗಾದಿಗಳನ್ನು ಪಡಿಬೇಕಂದ್ರೆ ಇಚ್ಛಾ ಯಾರು ಮಾಡ್ತೇವೆ. ಅದರಂತೆ ಜ್ಞಾನಿ ಸ್ವರೂಪ ಜಾಗೃತಿಯನ್ನು ಹೊಂದಿದ ಮ್ಯಾಗ ಈ ವ್ಯವಹಾರಿಕ ಎಚ್ಚರಿಕೆಯ ಪದಾರ್ಥಗಳ ಭೋಗಾದಿಗಳನ್ನು ಪಡಿಬೇಕನ್ನೋ ಇಚ್ಛಾ ಎಳ್ಳಷ್ಟು ಹೋಗಿರ್ತದೆ. ಕೇಳ್ಬೇಡ ಅದ್ರ ಸುದ್ದಿ ಎದಕ್ ಬೇಕಂತ. ಕನಸಿನ ಭೋಗಾದಿಗಳನ್ನು ಹೊಂದಬೇಕನ್ನೋ ಇಚ್ಛಾ ಯಾರಿಗಾರ ಆಕೈತಿ. ವ್ಯವಹಾರಿಕ ಎಚ್ಚರಿಕೆಗೆ ಬಂದ ಮ್ಯಾಗ ಅದದ್ದೇ ಸುಳ್ಳೋದು ಬಿಡೋದು ಹಂಗ ಆಕೈತಿ. ಇದೆಲ್ಲ ಕನಸಂತ ತಿಳಿ ಅಂದ. ಏನ್ ಈ ವ್ಯವಹಾರಿಕ ಎಚ್ಚರಿಕೆನೂ ಇದು ಕನಸಿನಂತೆ, ಇದು ನಿನ್ನ ಸಂಕಲ್ಪ ರೂಪ, ನೀನ ಕಲ್ಪಿಸ್ಕೊಂಡಿದ್ದ. ಹಂಗ ಅವ ಗಟ್ಟಿ ತಿಳಿದಿರ್ತಾನ ಅವ ಜ್ಞಾನಿ. ನಿಜವಾದ ಸತ್ಸಂಗದಲ್ಲಿನ ಇದು ನಿಮ್ಗೆ ಹೊಳಿತೈತಿ. ಈ ವಿಚಾರಗಳು ಸಿಗ್ಬೇಕಾದ್ರೆ ಅಂತ ಸಂಘ ಬೇಕು ನಮ್ಗೆ. ಬಾಕಿ ಕಡೆ ಏನ್ ಮಾಡಿ ಎಲ್ಲಿ ಸಿಗುದಿಲ್ಲ. ನಿಜವಾದ ಸತ್ಸಂಗದಲ್ಲಿ ಮಾತ್ರ ಈ ವಿಚಾರಗಳು ಸಿಗ. ಸತ್ಪುರುಷರ ಸಂಘದಲ್ಲಿ ನಿರ್ಭಯತೆ ಯಾವುದರಲ್ಲಿಯೂ ನಿನಗೆ ಸಿಗಲಾರ್ದು. ದುಡ್ಡು ಬಹಳ ಇದ್ದವರಲ್ಲಿ ಇದು ಸಿಗ್ತೈತೆ. ಅವ್ರಿಗೆ ದೊಡ್ಡವರು ಅಂತ ತಿಳ್ಕೊಂಡು, ದುಡ್ಡು ಬಹಳ ಇದ್ದವ ದೊಡ್ಡವ, ಆದ್ರೆ ಬ್ರಹ್ಮ ವಿದ್ಯೆ ಉಳ್ಳವನ ದೊಡ್ಡವ. ಏನ್ ಬಹಳಷ್ಟು ದುಡ್ಡು ಇದ್ದವರಲ್ಲಿ ಹೋಗ್ರಂಗಾರ ಅನುಗ್ರಹ ಆಶೀರ್ವಾದ ಸಂಕಟ ನಿವಾರಣೆ ಹಾಕವನ. ಜ್ಞಾನಿಗಳ ಹೌದಿಲ್ಲ, ಅವರ ದೃಷ್ಟಿ ಬಿದ್ದಾಗ ಸಂಕಟ ನಿವಾರಣೆ ಹಾಕವನ. ಬ್ರಹ್ಮ ವಿದ್ಯೆ ಉಳ್ಳವನಲ್ಲಿ ಎಲ್ಲಾ ನಮೂನೆಯ ಸಂಕಟಗಳ ನಿವಾರಣೆ ಆಗ್ತದೆ. ದುಡ್ಡು ಇದ್ದವನು ಅಲ್ಲಿ ಹೋದ್ರೆ ಬರೇ ದುಡ್ಡು ಸಿಗಬಹುದು ನಿನಗೆ. ಅದು ಸಿಕ್ಕರೆ ಸಿಕ್ತಿ, ಸಿಗದಿದ್ರೆ ಅದು ಇಲ್ಲ. ಈ ಮನಿ ಮಂತ್ರಾದಿ
ಇವುಗಳ ಔಷಧಗಳಿಂದ ಆದಂತ ಕಾರ್ಯಗಳು ಅಜ್ಞಾನದ ಕಾರ್ಯಗಳವೆಲ್ಲ. ಏನ್ ಇವೆಲ್ಲ ಚೀಟಿ ಮಾಡುದು, ತಾಯ್ತಾಯ ಮಾಡುದು, ಇವೆಲ್ಲ ಜನರನ್ನೆಲ್ಲ ಹೇಗ್ರಿ ದಾರಿ ತಪ್ಪಿಸ್ತಾವಲ್ಲ. ಒಕ್ಕವು ನಿನಗವು ಮಾಡಿದ ಕರ್ಮ ತಪ್ಪಿಸ್ಕೊಳಕೈತಿ. ಚೀಟಿ ತಾಯ್ತ ಗಟ್ಟಿರ ಅದೆಲ್ಲ ಸುಲಿಗಿ ಮಾಡವತ್ತಂದ್ರ ಏನ್ ಹಿಂದಿನ ಜನ್ಮದಾಗ ಏನ್ ಮಾಡಿ ಅನ್ನೋದು ನೆನಪೈತೆ ನಿಮಗೆ? ನಿನ್ನಿದೆ ನೆನಪು ಉಳಿವಲ್ಲ. ನೀನು ಹಿಂದಿನ ಜನ್ಮದ ಏನ್ ಉಳಿ ಕಳೆದ ಜಾಗ್ರ ಅದು ಸ್ವಪ್ನದ ಆಗಿ ಇಂದ್ರಿಯ ರೂಪಿ ಸೈನ್ಯ ಏನದ, ಇದಕ್ಕೆ ಚಿತ್ತನ ಸೇನಾಧಿಪತಿ. ಚಿತ್ತವನ್ನ ಜಯಿಸಿದ್ರೆ ಇಂದ್ರಿಯಗಳ ಜಯ ತಾನಾಗಿ. ಹೌದು, ಮನುಷ್ಯನ ಪ್ರೇರಣೆಯಿಂದ ಅವೆಲ್ಲ ವ್ಯವಹಾರ ಮಾಡ್ತಾವ. ಮನಸ್ಸನ್ನ ನಿಗ್ರಹ ಮಾಡ್ಕೊಂಡ್ರೆ ಇಂದ್ರಿಯಗಳ ನಿಗ್ರಹ ತಾನಾಕೈತಿ. ಮನುಷ್ಯನ ಶ್ರಮ ಆದ ಇಂದ್ರಿಯಗಳ ದಮ ತಾನಾಕೈತಿ. ಏನ್ ಅದಕ್ಕೆ ಮನೋನಿಗ್ರಹ, ಅದಕ್ಕೆ ಕ್ಷಮೆ ಅಂತ. ಕ್ಷಮೆಯಿಂದ ಮುಕುತಿ ಸಾಧನ ಪೆರತೆನ್ನುಂಟೆ. ದುಃಖರಹಿತ ಆಗ್ಬೇಕನ್ನೋ ಹಂಗಿದ್ರೆ ಮನುಷ್ಯನ ಹತೋಟಿ ಒಳಗೆ ಇಟ್ಕೊಳ್ಳೋದು. ಇದಕ್ಕೆ ವಿವೇಕನ ಬೇಕು. ಏನ್ ಅದಕ್ಕೆ ಹೆಂಗ ಅವರು ಇಟ್ಕೊಂಡ್ರು ಕಂಟ್ರೋಲ್ ಆಗತ್ತೆ. ಮನವಾರಿ ವಿಷಯ ವಸ್ತುಗಳಿದ್ದಾಗ ಅದನ್ನು ಮನಸ್ಸ ಹೋಗದಂಗೆ ಇಟ್ಕೊಳ್ಬೇಕಲ್ಲ. ಅದಕ್ಕೆ ಸನ್ಯಾಸ ಅಂತಾರೆ. ಭೋಗ ವಸ್ತುಗಳಿದ್ದು ಭೋಗಿಸೋ ಸಾಮರ್ಥ್ಯ ಇದ್ದು ಆ ಹೊಲದ ಬಂದ್ರು ಅದ್ರಾಗ ಮನಸ್ಸು ಹಾಕದೆ ಇರು, ಏನೂ ಲಾಭ ಇಲ್ಲ. ಅದ್ರಾಗ ಜನ್ಮ ಜನ್ಮಾಂತರ ಮಾಡ್ಕೊತ ಬಂದೇವಿ, ಏನೂ ಲಾಭ ಇಲ್ಲ ಅಂತ ಅದ್ರಾಗ ಮನಸ್ಸು ಹಾಕದೆ ಇರು. ಅವಾಗ ಸನ್ಯಾಸ ಅಂತ. ಈ ತರದ ಗಟ್ಟಿಯಾದ ತಿಳುವಳಿಕೆ ಬೇಕಲ್ಲ ನಮ್ಗೆ. ವಿಷಯಗಳು ಇರ್ಲಿಕ್ಕೂ ಅದನ್ನ ನೆನಪು ಮಾಡ್ಕೊಂತ ಕಲ್ಪನಾ ಮಾಡ್ಕೊಂತ ಕೊಂಡಿರ್ತೈತಿ. ಹಿಂಗಾರ ಸುಖ ಸಿಗ್ತೈತಿ ಅಂತ ಕನಸು ಕಾಣ್ತಿರ್ತೈತಿ. ಪ್ರತ್ಯಕ್ಷ ಅವು ನಮ್ಗೆ ದೊರೆತರು, ಸಂಪರ್ಕ ಮಾಡಿದ್ರು ಅದು ಸುಖ ಇಲ್ಲ ಅನ್ನೋ ಖಾತ್ರಿ ಆಗ್ಬೇಕು. ಜಿತೇಂದ್ರಿಯ ಪುರುಷನಿಗೆ ಸತ್ಸಂಗದಿಂದ, ಸತ್ಶಾಸ್ತ್ರದ ಅಭ್ಯಾಸದಿಂದ ಇದ್ರ ಲಾಭ ತಗೊಳಕ್. ಇಂದ್ರಿಯ ಸಂಯಮ ಇಲ್ಲ. ನಾವು ಎಷ್ಟು ಶಾಸ್ತ್ರ ಕೇಳಿದ್ರೆ ಏನಾಗ್ತದೆ? ಅದು ಆ ಬ್ರಹ್ಮ ಸ್ವರೂಪದ ಅನುಭವ ಪಡ್ಕೊಳಿಕ್ಕೆ ಅವ ಅನಾರ. ಯಾವ ಪುರುಷನು ಪ್ರಾರಬ್ಧಕ್ಕನುಸಾರವಾಗಿ ದೊರೆತದ್ದರಲ್ಲಿ ಸಂತುಷ್ಟನಾಗಿ ಕಾಮ ಸಂಕಲ್ಪ ವರ್ಜಿತನಾಗಿರುವನು ಅವನು ಜೀವನ್ಮುಕ್ತನು. ಯಾವ ಮುಹೂರ್ತಕ್ಕೆ ಅವನ ರಾಗ ಹೋಯಿತು ಆಗ ಸನ್ಯಾಸಿ ಆಗಿಯೇ ಬಿಟ್ಟ. ಅವನೇ ಪರಿವ್ರಾಜಕನು. ಅವನಲ್ಲಿ ಸಮತಾ ಭಾವ ಜಾಗೃತವಾಗಿರುವುದು. ಸಮತಾ ಭಾವದಿಂದ ಶತ್ರುಗಳು ಮಿತ್ರರಾಗುವರು. ನೀವು ಅನೇಕ ಹಿಂದಿನ ತಲೆಮಾರಿನಿಂದ ವಿಷಯಗಳ ಬೆನ್ನು ಹತ್ತಿ ತಿರ್ಗಾಕತ್ತೀರಿ. ಎಷ್ಟಂತ ತಿರ್ಗಾವ್ರು ನೀವು ಇನ್ನ ಇದ್ರ. ಇದರಿಂದ ಸುಖ ಸಿಗ್ತೈತಿ ಅಂತ ಸುಖಬುದ್ಧಿ ಇಟ್ಕೊಂಡು ಹಂಗ ಜನ್ಮ ಜನ್ಮ ಅಂತ ತಿರ್ಗಾಕತ್ತೀರಿಲ್ಲ. ಎಂದು ಹೊಳಿಬೇಕು ನಿಮಗೆ? ಇದರಿಂದ ವಿಮುಖ ಆಗುದು ಯಾವಾಗ? ನೀವು ವಿಚಾರ ಮಾಡುದು ಯಾವಾಗ? ಎಲ್ಲಿಯೋ ಒಬ್ರು ಇದ್ರ ನನಗೇನೋ ಸಿಗುದಿಲ್ಲ ಅಂತ ತಿಳಿದು ಅಂತರ್ಮುಖಿಯಾಗಿ ತನ್ನೊಳಗ ನೋಡ್ಕೊಳ್ಳೋ ಪ್ರಯತ್ನ ಮಾಡವು. ಇಲ್ಲಾಂದ್ರೆ ಅದ ವಾಸನ ಕಟ್ಕೊಂಡು ಶರೀರ ಬಿಡುತ್ತೆ. ಜನ್ಮ ಜನ್ಮಾಂತರ ಅದ್ರ ಬೆನ್ನ ಹತ್ತಿ ತಿರುಗ್ತೇವೆ ನಾವು. ಎಲ್ಲರೂ ಮಕ್ಕಳು ಮರಿ ಮೊಮ್ಮಕ್ಕಳ ಸಲುವಾಗಿ ಹಗ್ಗ ಕಣ್ಣಿ ಎಲ್ಲ ಸಾಮಾನು ಜೋಪಾನ ಆಗಿಡೋ ಪ್ರಯತ್ನ ನಡೆಸಿ ಬೇಕಲ್ಪ ಈಗಿನವ್ರಿಗೆ. ಅವ್ರ ನಿನಗೆ ಅದಕ್ಕೆ ಬೇಕು. ಯಾರ ಗೊಡವಿ ನಮಗೆ ಯಾಕವು ಅಂತ. ಮಕ್ಕಳು ಮರಿಗೆ ಆಸ್ತಿ ಪಾಸ್ತಿ ಏನು ಮಾಡಿಡಕ್ ಹೋಗ್ಬಾರ್ದು. ಬೇಕಾದ್ರೆ ಮಾಡ್ಕೋತಾರ ಅವ್ರು, ಹೌದಿಲ್ಲ? ಅವ್ರ ಸಂಬಂಧ ನೀ ಯಾಕೆ ತೆಗ್ತೀವ?
ಅವರು ಪ್ರಾರಬ್ಧ ಇದ್ದಂಗೆ ಅದು ನಡೀತೈತಿ. ನನ್ನಿಂದ ನಡೀತೈತಿ ಅಂತ ನಿನಗೆ ಭ್ರಮ ಆಗೈತಿ. ನಿನಗೆ ನಾನ ಮಾಡಿನಪ್ಪ ಇದು ನಾನು. ನಿನ್ನ ಶರೀರ ಚರಿತಾರ್ಥ ನೀ ಮಾಡಿದ ಕರ್ಮದಿಂದ ನಡೆದಿರ್ತೈತಿ. ನೀ ಮಾಡಿದ ಪುಣ್ಯ ಪಾಪಕ್ಕನುಸಾರವಾಗಿ ನಿನ್ನ ಈಗಿನ ಭೋಗ ವ್ಯವಹಾರ ನಡೆದಿರ್ತದೆ. ಇನ್ನೊಬ್ಬರ ಸಂಬಂಧನ ಇಲ್ಲ ಅದಕ್ಕೆ ನಿನಗೆ. ಹಿರಿಯಾರ ಪುಣ್ಯಪ್ಪ ಅಂತಿರ್ತಾನೆ. ಅದು ನಿನ್ನ ಪುಣ್ಯ ಉಳಿದಿರ್ತೈತಿ. ನಿಂದು ಇರ್ಲಿಲ್ಲ ಅಂದ್ರೆ ಅವ ಅದನ್ನ ಇದನ್ನ ಮಾಡಿ ಹೋಗಿರ್ತಾನ. ಯಾಕ್ರಿ? ಕಳೆದ ಹೋಗಿರ್ತಾನ ಅವ. ನಿಂದು ಐತೆ ಅಂತ ಉಳಿದಿರ್ತೈತಿ, ಅವ್ನಿಗೇನು ಮಾಡಕ್ ಆಗುದಿಲ್ಲ. ಹಿಂದಿನ ಜೀವಿಗಳ ಪುಣ್ಯದಿಂದ ಅದು ಉಳಿದಿರ್ತೈತಿ. ಯಾರಿಂದ ಉಳಿದೈತಿ ಅಂದ್ರೆ ಅವ್ರ ಹಿಂದಿನ ಜೀವಿಗಳ ಪುಣ್ಯ ಅದ, ಅದಕ್ಕೆ ಉಳಿದೈತಿ. ಅವಕ್ಕೂರ್ದು ಇರ್ಲಿಲ್ಲ ಅಂದ್ರೆ ಅದನ್ನ ಮಾರಿ ಬಿಡ್ತಾನೆ. ಹೌದಿಲ್ಲ? ದಿವಾಳಿ ತೆಗೆದು ಹೋಗ್ಬಿಡ್ತದೆ. ನನ್ನಿಂದ ನಡೀತೈತಿ ಅಂತ ಇದಕ್ಕೆ ಭ್ರಮ ಆಗೈತಿ. ಹೌದು, ಅದ ನಿನ್ನ ಹಿಂದಿನ ಪುಣ್ಯದಿಂದ ಅದನ್ನ ಅದು ಇದಾಗುವಂಗಿದ್ರೆ ಅದನ್ನ ಯಾರೂ ತಡೆಗಟ್ಟಲ್ಲ. ಅದು ಪುಣ್ಯ ಕರ್ಮದಿಂದ ಅದು ನಿನಗೆ ಇರುವುದಿತ್ತಂದ್ರೆ, ಮತ್ತೆ ಅದು ಹೋಗೋದಿತ್ತಂದ್ರೆ ಅದನ್ನ ಎಷ್ಟೇ ಪ್ರಯತ್ನ ಮಾಡಿರೋ ಅದನ್ನ ನಿಲ್ಲುವುದಿಲ್ಲ. ಪಾಪ ಕರ್ಮದಿಂದ ಅದನ್ನ ಹೋಗೋದಿತ್ತಂದ್ರೆ ಹೋಗಿ ಬಿಡ್ತದೆ. ಬಾಳೆ ಬೆನ್ನ ಹಚ್ಚಿ ಸುಖ ಹೊಂದಿದವ್ರು ಯಾರ್ದಾರ ಈ ಜಗತ್ನಾಗ? ಮತ್ತು ಅದೇ ಹೆಸರದಾಗ ಬಿದ್ದು ಎಷ್ಟು ಹೇಳಿದ್ರು ಕೇಳಿದ್ರು ಇದು ಹೊಳಿದ್ರು ನಾವು. ಆತ್ಮಜ್ಞಾನದಿಂದ ದುಃಖಿಗಳಾದವ್ರು ಯಾರ್ದಾರ? ಅನಾತ್ಮಜ್ಞಾನದಿಂದ ಸುಖ ಹೊಂದಿದವ್ರು ಯಾರ್ದಾರ ಈ ಜಗತ್ನಲ್ಲಿ? ಮಹಾತ್ಮರ ಹೆಸರಿನ ಮ್ಯಾಗ ಸಂಪ್ರದಾಯ ಅಂತ ತಿಳ್ಕೊಂಡು ಬರೇ ಹೊರಗಿನ ಇಂದ್ರಿಯಗಳ ಮಜಾ ಮಾಡ್ಕೊಂತ ಅಡ್ಡಾಡಿದ್ರೆ ಉದರಂಬರಣ. ಹೊರಗಿನ ಆಡಂಬರ ಮಾಡ್ಕೊಂತ ಕೂತ್ರೆ ಏನೂ ಉಪಯೋಗ ಇಲ್ಲ. ಅದಕ್ಕೆ ಮೇಲೆ 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 ಮಹಾತ್ಮರು ಹೇಳಿದಂತ ವಿಚಾರಗಳನ್ನು ಶ್ರವಣ ಮನ ನಿಧಿಧ್ಯಾಸನ ಮಾಡಿದಾಗ ನಮ್ಮ ಅಂತಃಕರಣ ದೋಷ ಎಲ್ಲ ಕಡಿಮೆ ಆಕೋತ ಬರ್ತಾವ. ಅದ್ರ ಕಡೆ ಲಕ್ಷ್ಯ ಕೊಟ್ಟಿಲ್ಲ ನಾವು. ಅದನ್ನು ಕೇಳ್ಬೇಕಲ್ಲ. ಅವರು ಹೇಳಿದಂತ ಅನುಭವದ ವಿಚಾರಗಳನ್ನು ಮನಸ್ಸು ಕೊಟ್ಟು ಕೇಳುವುದರಿಂದ ನಮ್ಮಲ್ಲಿ ಅದು ಪರಿವರ್ತನೆಯನ್ನು ಉಂಟು ಮಾಡ್ತದೆ. ಜಾಗೃತ ವ್ಯವಹಾರ ಜಾಗೃದಾಗ ಉಳಿದಿಲ್ಲ. ನಿಂದ ಹಿಂದೆ ಮಾಡಿದ್ದು ಏನು ಉಳಿತೈತೆ? ಇದನ್ನ ಯಾರು ವಿಚಾರ ಮಾಡೋದಿಲ್ಲ. ರಾಜ ಮಹಾರಾಜರ ಬಾಳೆನ ಹೇಳ ಹೆಸರಿಲ್ದ ಹೋಗೈತಿ. ನಿನ್ನ ವೈಭವದ ಬಿಸಾಟೇನು? ಒಳ್ಳೆ ಅದನ್ನ ನೆನಪು ಮಾಡ್ಕೋತ ಕೂತ್ರೆ ಅದರಲ್ಲಿ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಉಂಟಾಗೈತಿ ನಿನಗೆ. ನಾನು ಹಂಗ ಆಗ್ಬೇಕಾಗಿತ್ತಲ್ಲ, ರಾಜನಂಗ ನಾನು ಅರಮನೆ ಕಟ್ಟಿಸ್ಬೇಕು, ಅದೇ ವಾಸನ ಉಳಿದೈತಿ ನಿನಗೆ. ಅದಕ್ಕೆ ಅಂತವ್ರು ಹೆಚ್ಚದನ್ನ ನೆನಪು ಮಾಡಕ್ ಸುಧಾ ಹೋಗ್ಬಾರ್ದು. ವ್ಯವಹಾರದ ಕೆಲಸ ಎಷ್ಟು ಇರ್ತೈತಿ ಎಷ್ಟು ಮುಗಿಸ್ಕೊಂಡ ದೂರ ಸರಿಬೇಕಂತವ್ರು. ಆನಂದ ಜಡ ವಸ್ತುಗಳಿಂದ ತಯಾರಾಗುವುದಲ್ಲ. ಹಂಗಿದ್ದಿದ್ರೆ ಎಲ್ಲರೂ ಅದನ್ನು ಹೊಂದಿ ಬಿಡ್ತಿದ್ರು, ಜಡ ವಸ್ತುಗಳಿಂದ ತಯಾರು ಮಾಡಿ. ಯಾಕಾಗಿಲ್ಲ ಹಂಗ? ಜಡ ವಸ್ತುಗಳನ್ನು ಕೂಡಿಸಿ ಜಡನ ಇರ್ತೈತಿ, ಅಲ್ಲಿ ಅಜಡವಾದಂತ ಇರುವಿನ ಅನುಭವ ಆಗುದಿಲ್ಲ. ಜಡದಿಂದ ಆನಂದವನ್ನು ತಯಾರು ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ದಿವಸದ ಕೊನೆಗೆ ಏನು ಉಳಿತೈತಿ ನೋಡ್ರಿ, ಅದರಂತೆ ಒಂದು ಜನ್ಮದ ಕೊನೆಗೂ ಅದ ಉಳಿತೈತಿ. ಒಂದು ದಿನದ ಕೊನೆಗೆ ಏನು ಉಳಿತೈತಿ? ಬ್ಯಾಸರಿಕೆ, ದನುವು, ಚಿಂತಿ. ಹಂಗ ಇಡೀ ಜನ್ಮದ ಕೊನೆಗೂ ಇದ್ರ ಬೆನ್ನ ಹತ್ತಿದ ವಿಷಯಗಳು ಬೆನ್ನ ಹತ್ತಿದ ಅಂದ್ರೆ ಅದಿನ ಶ್ರಮನ. ಬ್ಯಾಸರಿಕೆನ ಉಳಿತಿಲ್ಲ. ಬ್ಯಾಸರಿಕೆ ಹೋಗ್ತಾನೆ. ಬಾಳೆ ಮಾಡಿ ಮಾಡಿ ಬ್ಯಾಸರ ಆತೋ, ಬೇಸರ ಹೋತು. ಬ್ಯಾಸರಾಗಿ ಬಂದಾಗ್ರಿ ಬಾಳೆ ಮಾಡಿ, ಹೌದಿಲ್ಲ? ಬಹಳಷ್ಟು ಸುಖ ಹೊಂದಬೇಕಂತ ಪ್ರಯತ್ನ ಮಾಡಿ ಎಲ್ಲ ಬ್ಯಾಸರಿಕೆನ ಕೊಡ್ತವೆ. ಇಂದ್ರಿಯಗಳ ಭೋಗ ಯಾರಿಗೂ ಹಿತವನ್ನು ಕೊಡುವುದಿಲ್ಲ. ಕೊಟ್ಟಂಗ ಮಾಡಿ ನಿನಗೆ ಮೋಹಕ್ಕೆ ಹಾಕಿ ಮತ್ತು ನಿನಗೆ ದನಿವನ್ನು ಉಂಟು ಮಾಡ್ತದೆ. ಇದು ಹೊಳೆದಿಲ್ಲ ನಮ್ಗೆ. ಅಜ್ಞಾನಿ ಜೀವನಿಗೆ ಎಲ್ಲಿಯೂ ಒಬ್ಬ ಹೊಳಿತದೆ. ಬ್ಯಾಡ್ಲೆ ಮನಸ್ಸ ಇದು ಮತ್ತು ನಮಗೆ ದನಿವನ್ನು ಉಂಟು ಮಾಡ್ತದೆ.
ಆ ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ಹೋಗಿ ಎಲ್ಲೈತಿ ಅಲ್ಲಿ ಧನು ಆಕೈತಿ. ಅಲ್ಲಿ ಇರ್ಲಿ, ಅಲ್ಲಿ ಎಲ್ಲಿ ಅದು ಇಲ್ಲ ಅಲ್ಲಿ ಧನು ಆಗೋ ಪ್ರಸಂಗ. ನಿದ್ದೆ ಎತ್ತಿದಾಗ ಯಾವೂ ಇಲ್ಲ ಅಲ್ಲಿ, ಅಲ್ಲಿ ಆರಾಮನೈತಿ. ಎಚ್ಚರಿಕೆ ಒಳಗೆ ಇದನ್ನು ಮಾಡಿದ್ದನದೆಲ್ಲೋ ನೀನು ಸುಖ ಕೊಡ್ತಾವಂತ ತಿಳ್ಕೊಂಡು ಮಾಡಿದ್ದೀನಿ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಿಂದ ನಮಗೆ ಹಿತ ಇಲ್ಲ. ನಾವು ತಿಳ್ಕೊಂಡದ್ದು ಅವು ಕೊಡುದು ನಮಗೆ. ಅದಕ್ಕೆ ತಿಳಿದವ ಅದ್ರ ಬಗ್ಗೆ ಉದಾಸೀನ. ನಿಜವಾದ ಸುಖ ಹೊಂದಬೇಕು ಅನ್ನೋ ಲವಲವಿಕೆ ಉಳ್ಳವ್ರು ಯಾರು ಒಬ್ಬರನ್ನ ಅದಿರ ಈ ಊರೊಳಗೆ. ಔಷಧಕರ ಒಬ್ಬರ ಇದ್ರ ಬಗ್ಗೆ ಕೇಳ್ಬೇಕನ್ನವ್ರು, ಇದನ್ನ ಹೊಂದ್ಬೇಕನ್ನವ್ರು ಎಲ್ಲಿದಾರ? ಬರೀ ನಮ್ಮ ಬಾಳೆ ಒಂದು ನೆಟ್ಗಾರ ಸಾಕು, ತಲೆ ಕೆಟ್ಟದ್ ನೆಟ್ಗಾರ ಸಾಕು, ನನ್ನ ಬಡತನ ಸಾಕು, ನಮ್ಮ ಸಮಸ್ಯೆಗಳ ನಿವಾರಣೆ ಆದ್ರೆ ಸಾಕು. ತಾತ್ಪೂರ್ತಿಕ ಆಗ್ತದೆ, ಶಾಶ್ವತ ಪರಿಹಾರ ಅದಲ್ಲ. ಎಲ್ಲರೂ ಎಲ್ಲಿ ಹುಡುಕಾಕತ್ತೇವ್ ನಾವು? ಜಗತ್ತಿನ ವಿಷಯ ವಸ್ತುಗಳಲ್ಲಿ ಅದನ್ನ ಹುಡುಕಾಕತ್ತೇವೆ. ನಿತ್ಯ ಸುಖ ಹೆಂಗ ಸಿಗ್ತೈತಿ ಅಂತ ಕೇಳವ್ರು ಯಾರು? ಅದ್ರ ಬಗ್ಗೆ ಪ್ರಯತ್ನ ಮಾಡವ್ರು ಯಾರು? ನಿನ್ನ ಕಂಡ ನಾನು ಅಂತ ಅನ್ಕೊಂಡಿವ, ಇನ್ನು ನೀನು ಅನ್ಯವಾದದ್ದನ್ನು ಕಂಡ ನಾನು ಅನ್ಕೊಂಡಿವ? ನೀನು ನಾನು ನಾನು ಅಂತ ನಿನಗೆ ಅನ್ಯವಾದದ್ದನ್ನು ಕಂಡ ಅಂತ ಇಲ್ಲ. ನಾನು ಅಂತ ಇದನ್ನು ಗುರ್ತ ಹಿಡಿಯಕಾಕೈತಿ, ಗುರ್ತಿಸ್ಲಿಕ್ಕೆ ಬರ್ತೈತಿ ಇದ ನಾನು ಅಂತ. ಅದಕ್ಕೆ ಅದು ಯಾವುದು ನೀನಲ್ಲ. ಅಲ್ಲ, ಯಾಕೆ ನಿನ್ನಿಂದ ಅದು ಅರಿವಿಸ್ಕೊಳ್ಳೋದ್ರಿಂದ ಅದು ನೀನಲ್ಲ. ಅರಿವು ನೀನು, ತಿಳಿಯಾವ್ ನೀನು. ಎಲ್ಲವನ್ನ ಅರಿಯುವಂತಹದರಿಂದ ಅರಿಯುವಂತವನನ್ನ ಎದರಿಂದ ಅರಿಬೇಕು ಹೇಳಿ? ವಿಜ್ಞಾತಾರ ಮರೈಕೇನ ವಿಜಾನಯಾತ್. ಎಲ್ಲವನ್ನ ಅರಿಯುವಂತವನನ್ನ ಎದರಿಂದ ಅರಿಬೇಕು ನಾವು? ಅದು ಅರಿವಿಸ್ಕೊಳ್ಳುವುದಲ್ಲ. ಎಲ್ಲವನ್ನು ಅರಿತಕ್ಕಂಥ ಅರಿವು ಯಾವುದು ಎಲ್ಲದರ ಡುಬ್ಬವನ್ನು ಬೆಳಗುತ್ತದೆ ಅದೇ ನಾನು, ಅದೇ ಜ್ಞಾನ, ಅದೇ ಅರಿವು, ಅದೇ ನೀನದಿ ಎನ್ನುವುದನ್ನು ಅನುಭವದಿಂದ ನೋಡು. ಅರಿವಲ್ಲದುದನ್ನು ಜಡವೆಂದು ಬಿಡುವನೇ ಜಾಣರ ದೇವ. ನಿನ್ನೆದುರಿಗೆ ನೀನು ಬರುವುದು ಸಾಧ್ಯವೇ ಇಲ್ಲ. ಹೌದು, ನಿನ್ನೆದುರಿಗೆ ಬಂದದ್ದು ನೀನು ಅಲ್ಲ. ಅದು ನಿನಗೆ ಅನ್ಯವಾಗಿ ಅದು ಜಡಭಾವ. ದೇಹ ಇಂದ್ರಿಯ ಮನಸ್ಸುಗಳನ್ನು ನೀನು ಎದುರಿಟ್ಟು ತಿಳಿತಿಯಲ್ಲೋ, ಮತ್ತವ ನಾನಂತ ತಿಳ್ಕೊಂತೀಯ. ನಿನ್ನ ಶಾನ್ಯಾನು ಏನು ದೊಡ್ಡ ನೀ ಸುಖಿ ಆಗ್ಬೇಕಾಗಿತ್ತಂದ್ರೆ ನೀನ್ ಅಲ್ಲದ್ದು ಯಾವುದು, ನೀನ್ ಯಾರು ಅನ್ನೋದು ಸರಿಯಾಗಿ ಗಟ್ಟಿ ತಿಳ್ಕೊ. ಇದನ್ನು ತಿಳ್ಕೊಂಡೆ ನೀ ಎಲ್ಲದನ್ನೆಲ್ಲ ತೆಗೆದು ಹಾಕಿದಾಗ ನೀನಾಗಿ ಇದ್ರೆ ಆರಾಮಿರ್ತೀವಿ. ಈ ಶರೀರ ನೀನ್ ಹಾಕೊಂಡು ಕುಂತ ಅಂದ್ರೆ ಆರಾಮ್ ಕಳ್ಕೊತೀವಿ. ನೀನಲ್ಲದನ್ನೆಲ್ಲ ಕೈ ಬಿಟ್ಟು ಉಳ್ಕೋದನ್ನ ಮುಕ್ತಿ ಅಂತ. ಮುಕ್ತಿ ಅಂದ್ರೆ ಯಾವ್ದು ನೀನು ಯಾವ್ದು ನೀನಲ್ಲ ಅಂತ ತಿಳಿದು ನೀನಲ್ಲದನ್ನೆಲ್ಲ ಕೈ ಬಿಟ್ಟ ನೀನಷ್ಟಕ್ಕೆ ನೀ ಇದ್ರೆ ಐತೆ ಕಳೆದ ಉಳಿದ ಉಳಿಮೆ ಇರುವಂಗ ಐತೆ. ಅಲ್ಲಿ ಹಿಡಿಬೇಕನ್ನೋದಿಲ್ಲ, ಬಿಡಬೇಕನ್ನೋದಿಲ್ಲ. ನಿಸ್ಸತ್ವವಾದ ಪ್ರಪಂಚದಲ್ಲಿ ಸಿಕ್ಕಿಕೊಂಡು ಬಿದ್ದವನೇ ಪಂಡಿತ ಮೂರ್ಖ. ಹೌದು ಪಂಡಿತ ಬಾಟ ಶಾಣೆ ಇದ್ರಾಗ ಸಿಕ್ಕೊಂಡು ವಿದ್ಯಾ. ಪ್ರಪಂಚದ ಬಗ್ಗೆ ಪ್ರೀತಿ, ಪಾರಮಾರ್ಥದ ಬಗ್ಗೆ ಅನಾದರ ಮಾಡುವವನೊಬ್ಬ ಪಂಡಿತ ಮೂರ್ಖ. ಸಂಸಾರದಲ್ಲಿ ಸುಖವನ್ನು ಭಾವಿಸುವ ಅತ್ಯಂತ ಪಂಡಿತ ಮೂರ್ಖ. ಒಂದು ಹಿಡಿ ಕಾಲ ಜಾಸ್ತಿ ಆಗಿಬಿಟ್ಟೈತಿ ನೋಡಿ, ತಡೆಯಲಿಕ್ಕೆ ಬಂದ್ಬಿಡ್ತೈತಿ ಅಹಂಕಾರ. ನನ್ನಂಗ ಯಾವನು? ಆದ್ರೆ ಸೌಕರ್ಯಕ್ಕೆ ಬಂದಾಗ ಅಧ್ಯಾತ್ಮದ ತುಡುಗುದಿಲ್ಲ, ಚಟಾದಿನ ಹಾಕೊಂಡು ಕೊಂಡಿರ್ತಾನ. ಏನ್ ಬೇಕಾದ್ ಮಾಡೋಣಪ್ಪ, ದುಡ್ಡು ಐತೆ, ಅದನ್ನ ಸದುಪಯೋಗ ಮಾಡ್ಕೊಳ್ಳಿ ನಾವು. ಸಾರ ವಿಚಾರ ಎಲ್ಲಿ ನಡೆದಿರುವುದು ಅಲ್ಲಿ ಲೋಕೋದ್ಧಾರದ ಕಾರ್ಯವಾಗುವುದು. ಈ ಸಂಸಾರದಿಂದ ಸುಖ ಆಯ್ತೇವೆ ಅನ್ನೋರನ್ನ ನಾವು ಇಲ್ಲಿವರೆಗೂ ಕಂಡಿಲ್ಲ, ಕೇಳಿ.
ಇದನ್ನು ಅವಲಂಬಿಸಿಕೊಂಡಿದ್ದವ ಯಾವ ನೆಮ್ಮದಿಯಿಂದ ಅದಾನೆ? ನಿಜವಾದ ಸುಖ ಏನನ್ನೂ ಅವಲಂಬಿಸಿಕೊಂಡಿಲ್ಲ, ಸ್ವತಂತ್ರವಾದದ್ದು. ಈ ಬಾಹ್ಯ ಜಗತ್ತಿನ ವಸ್ತುಗಳನ್ನು ಅವಲಂಬಿಸಿಕೊಂಡದಿಲ್ಲ. ಇಲ್ಲಿ ತನಕ ಅನೇಕ ದೇವತೆಗಳ ಉಪಾಸನೆ ಮಾಡ್ಕೊಂತ ಬಂದಿರಿ. ಅದರಿಂದ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಏನಾರ ಆಗೈತನ? ನೀವು ವಿಚಾರ ಮಾಡಿ ನೋಡ್ಬೋದು. ಎಲ್ಲ ವ್ಯರ್ಥ ಹೋಗಿಲ್ಲ. ದೇವತೆಗಳ ಉಪಾಸನೆ ಮಾಡೋದು ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಉಪಾಯ ಅಲ್ಲ. ನಿಮ್ಮ ಆಪ್ತೇಷ್ಟರ ಸಂಗಡ ಹೆಂಗ ನಿಮ್ಮ ಸುಖ ದುಃಖಗಳ ಬಗ್ಗೆ ವಿಚಾರ ವಿನಿಮಯ ಮಾಡ್ಕೊಂತೀರಿ, ಹಂಗ ನಿಮ್ಮ ದೇವಾನು ದೇವತೆಗಳು, ನಿಮ್ಮ ಮನೆದೇವರದು ಅಂತೀರಿ ಅಲ್ಲ, ಅವಕೂರ ಸಂಗಡ ನಿಮ್ಮ ವ್ಯಾವಹಾರಿಕ ಸಮಸ್ಯೆಗಳ ಇವನ್ನೆಲ್ಲ ಹೇಳುದು ಕೇಳುದು ಮಾಡಿ ನಿವಾರಣೆ ಮಾಡ್ಕೊಂತೀರಿ, ವಿಚಾರ ವಿನಿಮಯ ಮಾಡ್ಕೋತೀರಿ ಇಲ್ಲ. ಹೌದಿಲ್ಲ? ಹಂಗಾರ ನಿಮಗೆ ಸಹಾಯ ಮಾಡಿದಂತ ಆಪ್ತೇಷ್ಟರ ನಿಮಗೆ ಬಂಧು ಬಳಗದಾರೋ ದೇವತೆಗಳಾದ್ರಲ್ಲ. ಏನ್ ಚಿಂತೆ ಮಾಡಕ್ ಹೋಗ್ಬೇಡಪ್ಪ, ನಾ ಎಲ್ಲ ಬಗೆಹರಿಸ್ತೇವೆ, ನಾವೆಲ್ಲ ಕೊಡ್ತೇವೆ, ನಿಮ್ಗೆ ಬೇಕಾದ್ರೆ ಕಷ್ಟ ಅದ ಸಹಾಯ ಮಾಡ್ತೇವೆ, ತೊಂದರೆ ಅದ ಹಂಗ ಬಂದು ಕೇಳ್ತಾವ ನೀವು. ದೇವತೆಗಳು ಬಂದು ನಿನಗೆ ತೊಂದ್ರೆ ಆದ್ರೆ ನಾ ಬರ್ತೇವಪ್ಪ, ನಿನಗೆ ಸಹಾಯ ಮಾಡ್ತೇವಂತ. ಯಾಕೆ ಅವನ್ನೆಲ್ಲ ವ್ಯರ್ಥ ಕಲ್ಪಿಸ್ಕೊಂಡು ಏನಾದ್ರು ಮಾಡ್ಕೊಂತ ಕುಂದಿರ್ತೀವಿ? ನಿನಗೆ ಸಹಾಯ ಮಾಡಿದಂತ ಆಪ್ತೇಷ್ಟರ ಅವರು ಬಂಧು ಬಳಗದಾರು ದೇವತೆಗಳಾದರು. ಅವ್ ಮಾತಾಡ್ಸಕ್ ಬಂದವನು, ನನ್ನ ಭಕ್ತಪ್ಪ ಗುಡಿಗೆ ಬಂದಾನು, ಮಾತಾಡ್ಸಕ್ ಬಂದ್ ನಿನ್ ಸನ್ಮಾನ ಹೇಳಕ್ ಬಂದವನು, ಹೋಗಿ ಭೇಟಿಯಾಗಿ ಅವ್ನು ಸಮಾಧಾನ ಹೇಳ್ಬೇಕಂತ ಬಂದವು. ಏನ್ ಸತ್ರ ಗಂಡ ಸತ್ರ ಏನ್ ಚಿಂತೆ ಮಾಡಕ್ ಹೋಗ್ಬೇಡಪ್ಪ, ನಾನು ಬಂದ್ ನಿನಗ ಸಹಾಯ ಮಾಡ್ತೇನಂತ ಹೇಳ್ಯಾವನು. ಯಾಕೆ ಅವನು ಕಲ್ಪಿಸ್ಕೊಂಡ್ಕೊಂಡಿರ್ತೇವೆ ಇಲ್ಲದನ್ನ? ಇದು ಕೂತ ನೋಡಿ, ಇವ ಎಲ್ಲ ದೇವಾನು ದೇವತೆಗಳು ಅಂತ. ಅವ್ರಿಗೆ ಅನುಕೂಲ ಅವ್ರು ನಿನಗೆ ಅನುಕೂಲ ಆಗ. ಅವ್ರಿಗೆ ಪೆಟ್ಟು ಹಚ್ಚಿದೆ ಅಂದ್ರೆ ನಿನಗ ಹಾನಿ. ಅವ್ರಿಗೆ ಪೆಟ್ಟು ಹತ್ತದಂಗ ನಡ್ಕೋ. ಈ ಜಗತ್ತಿಗೆ ಬಂದ ಮ್ಯಾಗ ಯಾವ ಜೀವಿಗೂ ತೊಂದರೆ ಕೊಡಕ್ ಹೋಗ್ಬೇಡ. ಅದ ನಿನಗೆ ಬೆಂದು ಕಾಡ್ತೈತಿ. ಅದು ಬೇಕು ನಮ್ಗೆ. ಅದಕ್ಕೆ ಮಾನವೀಯತೆ ಅಂತಾರೆ. ಯಾವ ಜೀವಿಗೂ ಪೆಟ್ಟು ಹತ್ತದಂಗ ನಮ್ಮ ಜೀವನ ಕ್ರಮ ಸಾಗಿಸ್ಬೇಕು ನೋಡ್ರಿ. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ. ಇದು ಅದಕ್ಕೆ ಮನುಷ್ಯತ್ವ ಅಂತಾರೆ. ಮನುಷ್ಯರಂತೆ ಇರ್ಬೇಕನ್ನುವಂಗಿದ್ರೆ ಜೀವಿಗಳಿಗೆ ಸಂತೋಷಗೊಳಿಸು. ಅವಾಗ ಜೀವಿಗಳಿಂದ ನಿನಗೆ ಪ್ರತಿಫಲ ಸಿಗ್ತೈತಿ. ಇನ್ನೊಬ್ಬರಿಗೆ ನೀ ಮಾಡಿದಾಗ ಅವು ನಿನಗೆ ಬರ್ತಾವ. ಮಾಡಲೇ ನಿನಗೆ ಎಲ್ಲಿ ಬರ್ಬೇಕು? ನೀ ಅವ್ರಿಗೆ ಸಹಾಯ ಮಾಡಿದ್ರೆ ನಿನಗೆ ಅವ್ರು ಮಾಡ್ತಾರೆ. ಅದೆಲ್ಲ ಅರು ಅವರಲ್ಲಿ ಇರ್ತೈತಿ. ನಮಗಿಲ್ಲಪ್ಪ, ಈಗ ಇದ್ದಾಗ ಅವ್ರಿಗೆ ನಾವು ಏನಾದ್ರು ಮಾಡೋಣ ಅನ್ನೋ ಭಾವನ ಬರ್ತೈತಿ. ಆ ಕಲ್ಲು ಗಡಿಗೆಗೆ ಹೋಗಿ ಅವ್ ಮುಗುಳಿ ತುಂಬಿದಾಗ ಹೋಗಿ ಪಟ್ಟು ಬಂದ್ರಿ ಅದಕ್ಕೆ ಬರ್ತದೆ. ಅದಕ್ಕೆ ಮಾಡಬಾರ್ದು ಅಂತ ಹೇಳ್ತಾರೆ. ಶ್ರುತಿ ಅದನ್ನ ಹೇಳ್ತದೆ, ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರ್ದು ಅಂತ. ಅನುಭವಿಗಳು ಹೇಳ್ಯಾರ ಅದನ್ನ. ಅದು ಜಡ ಅನ್ನೋ ತಿಳುವಳಿಕೆ ಬರುವಲ್ದಲ್ಲ. ಪ್ರತಿಫಲ ಎಲ್ಲಿ ಬರ್ತೈತಿ? ಎಲ್ಲಿ ಚೈತನ್ಯ ಜಾಗೃತಿ ಇರ್ತೈತಿ ಅಲ್ಲಿ ಹಾಕಿದ್ದು ಅಲ್ಲಿ ನಿನಗದ ಬರ್ತೈತಿ ಫಲ. ಅಲ್ಲಿ ಯಾವ ಫಲನೂ ಇಲ್ರಿ. ಜಡಕ ಅದ ದೇವ್ರು ದಿನರು ಅಂತ ಕಲ್ಪಿತ ದೇವ್ರು ದಿನರು ಅಂತ ಮಾಡ್ಕೊಂಡ್ಕೊಂಡ್ ಏನವು ಬಂದು ನಿನಗೆ ವ್ಯಕ್ತಪಡಿಸ್ತಾವ. ನಾವು ನೀ ಮಾಡಿದ ಪ್ರತಿಫಲ ಏನಾದ್ರು ನಿನಗೆ ಕೊಡ್ತಾವ? ನಾವು ಏನು ಉಪಯೋಗ? ಅದಕ್ಕೆ ಬೇಡ್ಕೋದ್ರಿಂದ ಅಂತಲ್ಲಿ ಬೇಡುವುದು ಉಪಯೋಗ ಇಲ್ಲ. ಚೈತನ್ಯ ಇಲ್ದಲ್ಲಿ ಇಲ್ಲಿ ಏನಾರ ಸಹಾಯ ಮಾಡ್ತಾರೆ ನಿಮ್ಗೆ. ಹೌದಿಲ್ಲ? ಜೀವಿಗಳಿಗೆ ಸಂತೋಷಿಸುದ ಇದೇ ದೇವರ ಪೂಜೆ ಅಂದ. ಇದನ್ನ ಮಾಡಿ ಸಾಮಾನ್ಯ ಪೂಜೆ. ಏನಕ್ಕೇನು ಪ್ರಕಾರ ಏನು ಯಶ ಕಶ್ಯಾಪಿ ದೇಹಿನ ಸಂತೋಷಂ ಜನಯೇತ್ ಪ್ರಾಜ್ಞಸ್ತದೇವ ಈಶ್. ನಿನಗೆ ಯಾವ ಪ್ರಕಾರವಾಗಿ ಅವ್ರ ಸಂತೋಷ, ಬೆಲ್ಲಿಲ್ದಕ್ಕೂ ಬೆಲ್ದಂತ ಮಾತರ. ಹೌದಿಲ್ಲ? ಯಾವುದೇ ರೀತಿಯಿಂದ ಅವ್ರಿಗೆ ಸಂತೋಷಗೊಳಿಸುವ. ನಿನ್ನಲ್ಲಿ ಕೊಡಾಕ್ ಸಾಮರ್ಥ್ಯ ಇಲ್ಲಪ್ಪ ಅಂದ್ರೆ ಅವರು ಅಂತ ಒಂದು ಮಾತರ ಒಳ್ಳೆ ಮಾತುಗಳಿಂದಾರ ಅವ್ರಿಗೆ ಅವನು ಪೂಜೆ ಮಾಡು. ವಾಕ್ ಪುಷ್ಪಗಳನ್ನು ಏರಿಸು ಅಂದಾರ. ಹೌದಿಲ್ಲ?
ದೃಶ್ಯ ಇದ್ದಲ್ಲಿ ದೃಷ್ಟ ಇರ್ಬೇಕಾಗ್ತದೆ. ದೃಶ್ಯನ ಇಲ್ಲ ಅಂದ್ಮ್ಯಾಗ ದೃಷ್ಟ ಇಲ್ಲ. ಆ ನೋಡಿಸ್ಕೊಳ್ಳೋದಿದ್ದಾಗ ನೋಡಾವ, ನೋಡಿಸ್ಕೊಳ್ಳೋದ ಇಲ್ಲ ಅಂದ್ರೆ ನೋಡಾವ ಇಲ್ಲ. ನೀ ನೋಡಿದಾಗ ಅದು ನೋಡಿಸ್ಕೊಳ್ಳೋ ವಸ್ತು. ಜಗತ್ತಿನ ಸುದ್ದಿಯೇ ಇಲ್ಲದ ಮೊಟ್ಟ ಮೊದಲಿನ ಸ್ಥಿತಿಯಲ್ಲಿ ಪ್ರಥಮ ಏಕತೆಯೇ ಇರುತ್ತೆ. ಅಲ್ಲಿ ಅನ್ಯ ಭಾವ ಇದ್ದಿದ್ದಿಲ್ಲ. ತನ್ನ ಭಾವ, ಆನಂದದ ಭಾವ ಮೊಟ್ಟ ಮೊದಲು ಈಗೂ ಅದ. ಆ ಸ್ಥಿತಿಯನ್ನು ಹೊಂದಿದ ಮ್ಯಾಗ ನಿನಗೆ ಯಾವ ಭಯಭೀತಿನೂ ಉಂಟಾಗುದು. ನನಗೆ ಅನ್ಯವಾಗಿ ಮತ್ತೊಂದು ಯಾವುದೂ ಇಲ್ಲ ಅಂದ್ಮ್ಯಾಗ ಯಾವುದಕ್ಕೂ ನನಗೆ ಯಾವ ಹೆದರಿಕೆಯೂ ಇಲ್ಲ. ಹೌದು, ಆತ್ಮಾತಿರಿಕ್ತ ಪದಾರ್ಥ ಮನ ವಿದ್ಯತೆ. ನನ್ನ ಹೊರತುಪಡಿಸಿ ಇನ್ನೊಂದು ಯಾವುದೂ ಇಲ್ಲ. ಎದಕ್ಕೆ ಹೆದರ್ಬೇಕು ನಾನು? ಅನ್ಯವಾಗಿ ಇನ್ನೊಂದು ಅದೇ ಐತೆ ಅನ್ನೋದು ಭ್ರಾಂತಿಯಾಗಿದೆ. ಈ ಭ್ರಾಂತಿ ನಾಶ ಮಾಡ್ಕೊ, ಖಾತ್ರಿ ಮಾಡ್ಕೊಂಡು ನಿನಗೆ ಅನ್ಯವಾಗಿ ಮತ್ತೊಂದು ಯಾವುದೂ ಇಲ್ಲ. ಸದ್ದು ವಸ್ತು ಅಂದ್ರೆ ಕೆಡಲಾರದಂತ ವಸ್ತು ನೀನ ಅದಿ. ಅದ್ರ ಹೊರತು ಇನ್ನೊಂದು ಯಾವುದೂ ಇಲ್ಲ. ತೋರಿಕೆದು ಮಿಥ್ಯಾ ತೋರ್ತತಿ, ಅಡಗ್ತತಿ. ಇದಕ್ಕೆಲ್ಲ ಹೆದರಿರಿ ಹೆಂಗ್ರಿ? ತೋರ್ಕಿಗೆ ಹೆದರಿರಿ ಹೆಂಗ್ರಿ? ಇವೆಲ್ಲ ನಿನ್ನ ಭಾವದಲ್ಲಿ ತೋರ್ತಾವ, ಭಾವದಲ್ಲಿ ಅಡಗ್ತಾವ. ಅವಗಿಲ್ಲ ಇಲ್ಲ, ಅವು ಅಸ್ತಿತ್ವ ಇಲ್ಲವು. ನೀವು ಭಾವಿಸ್ಕೊಂಡಾಗ್ತವು. ಭಾವನೆ ಎಲ್ಲ ಇಲ್ಲದಾಗ ಭಾವಿಸ್ಕೊಳ್ಳಿಲ್ಲ ಅಂದ್ರೆ ಅದಕ್ಕೆ ಅಸ್ತಿತ್ವ ಇಲ್ಲ. ಅದಕ್ಕೆ ಭಾವೇ ವಿದ್ಯತೆ ದೇವ, ಭಾವೇ ವಿದ್ಯತೆ ರಾಕ್ಷಸ ಅಂತಾರೆ. ನೀ ಭಾವಿಸ್ಕೊಂಡಾಗ ದೇವ್ರು ಅಂತ ಕಲ್ಪಿಸ್ಕೊಂಡೆ, ಅವು ರಾಕ್ಷಸ ಅಂತ ಕಲ್ಪಿಸ್ಕೊಂಡ, ಅವು ನೀನು ಭಾವದೊಳಗೆ ತೋರ್ತವೆ. ಭಾವಾತೀತ ಸ್ಥಿತಿಯೊಳಗೆ ಇವು ಯಾವೂ ಇಲ್ಲ ಅಂತ. ಅದನ್ನು ನಾವು ಹೊಂದಬೇಕು. ಭಾವಾತೀತ ಸ್ಥಿತಿಯನ್ನು ಹೊಂದಬೇಕು. ಅದಕ್ಕೆ ಜ್ಞಾನ ಸ್ಥಿತಿ ಅಂದ್ರೆ ಅಲ್ಲಿ ಅನ್ಯೋದ್ಯ ಏನೂ ಇಲ್ಲ. ಕೇವಲ ಇರು ಒಂದ ಅದ. ನನಗೆ ಅನ್ಯವಾಗಿ ಏನಾದರೂ ಇದೆ ಎಂಬುದು ಭ್ರಾಂತಿಯೇ ಸರಿ. ಈ ಭ್ರಾಂತಿಗೆ ಸ್ವರೂಪದ ಅಜ್ಞಾನವೇ ಕಾರಣ, ಮತ್ಯಾವುದೂ ಕಾರಣ ಇಲ್ಲ. ನಿನ್ನ ಬಗ್ಗೆ ಇದ್ದ ಅಜ್ಞಾನ ಏನದ ಎಲ್ಲ ದುಃಖಕ್ಕೆ ಮೂಲ ಕಾರಣ ಈ ಭ್ರಾಂತಿಗೆ. ಅದಕ್ಕೆ ಇದನ್ನು ನಾಶ ಮಾಡ್ಕೋ. ಇದನ್ನು ನಾಶ ಮಾಡ್ಕೊಳ್ಳೋದ ಹೊರತಾಗಿ ನಿನಗೆ ನೆಮ್ಮದಿ ಅನ್ನೋದು ಎಂದಿಗೂ ಸಾಧ್ಯ ಇಲ್ಲ. ನೀನ ಕಲ್ಪಿಸ್ಕೊಂಡದ್ದನ್ನು ನೀನ ಅಡಗಿಸಿದಾಗ ನಿನಗೆ ಸಮಾಧಾನದ ನೋಡಿ. ಯಾರು ಹೇಳಿದ ನಿನಗೆ ಅವನು ಕಲ್ಪಿಸ್ಕೊ ಅಂತ? ನೀನ ಕಲ್ಪಿಸ್ಕೊಂಡಿ. ನಿನ್ನ ಬಲಿಯಾಗಿ ಸಿಕ್ಕೊಂಡು, ನೀನು ಕಲ್ಪನಾದ ಬಲಿಯಾಗಿ ಸಿಕ್ಕೊಂಡು ನೀನ ಒದ್ದೆ ಆಗ್ತದೆ. ನಾನು ಸಚ್ಚಿದಾನಂದ ಸ್ವರೂಪನಿದ್ದೇನೆಂಬ ತಿಳುವಳಿಕೆಯ ಮರಿವೇ ಇದು ಎಲ್ಲ ತೋರಿಕೆಗೆ ಕಾರಣ. ಹೌದು, ಇದಕ್ಕರೆ ಅನ್ನೋದನ್ನು ತೋರ್ತೈತೆ. ನಮ್ಗಳನ್ನ ಮರ್ತಾಗ ಎಂದೂ ಬದಲಾಗದ ನಿರ್ದಿಷ್ಟವಾದ ನಮ್ಮ ಸ್ವರೂಪವು ಅದು ಸುಖಮಯನಾದ. ಅಲ್ಲಿ ದುಃಖ ಅನ್ನುವಂಥದ್ದು ಎಳ್ಳಷ್ಟೂ ಇಲ್ಲ. ಯಾವನು ತನ್ನ ಪ್ರಥಮಾನುಭೂತಿಯನ್ನು ನೆನಪಿಗೆ ತೆಗೆದುಕೊಂಡು ಅದರಲ್ಲಿ ನೆಲೆಯಾಗಿ ನಿಲ್ಲುವನು ಅವನು ಯಾವಾಗಲೂ ವಿಕಾರ ಹೊಂದುವುದಿಲ್ಲ. ಜಗತ್ತು ಮತ್ತು ಅದಕ್ಕೆ ಸಂಬಂಧವಾದದ್ದು ಕೇವಲ ನಾಮರೂಪಗಳು ಮಾತ್ರ. ಅವು ನಿನ್ನ ಭಾವದಲ್ಲಿ ಕಲ್ಪಿಸ್ಕೊಂಡಿದ್ದು. ಅಜ್ಞಾನಿಗಳಿಗೆ ಮಾತ್ರ ಅವು ತೋರ್ತವು. ಅವು ತಿಳುವಳಿಕೆ ಉಳ್ಳವರಿಗೆ ಅವು ಯಾವುವು ಇಲ್ಲ. ಯಾವ ಮೂರು ಲೋಕದ ನಮ್ಮಪ್ಪ ನಮ್ಮವ್ವಗಳು ಯಾರೂ ಇಲ್ಲ. ಇಲ್ಲದ್ದು ಕಲ್ಪಿಸ್ಕೊಂಡು ಕುಂತಿ ಅವನು ಅದಾವಂತ. ಯಾಕೆ ಕಲ್ಪಿಸ್ಕೊಂಡಿ ಅವನ? ಸಮಾಧಾನ ಕೆಡಿಸ್ಕೊಂಡು ಕುಂತಿ. ಎಷ್ಟು ಹೆದರಿ ಇಲ್ಲೋ ಅದಾವಂತ. ಇವು ಇವು ಈ ಈ ಭ್ರಾಂತಿ ಹೋಗ್ಬೇಕು ನೋಡು. ಅರ್ಧ ಕೆಲಸ ಅದಂಗ ಯಾವೂ ಇಲ್ಲ. ಒಂದೊಂದು ಗುಂಪಿನ ಒಂದೊಂದು ಮನೆ ಕಲ್ಪಿಸ್ಕೊಂಡು ಕೂತಾನ. ನೀ ಕಲ್ಪಿಸ್ಕೊಂಡದ್ದು ಅವಂಗಿಲ್ಲ, ಅವ್ನು ಕಲ್ಪಿಸ್ಕೊಂಡದ್ದು ನಿನಗಿಲ್ಲ. ಇದ್ರೆ ಎಲ್ಲರಿಗೂ ಇರ್ಬೇಕು. ಅವು ಇದ್ದದ್ದಾಗಿದ್ರೆ ಒಬ್ಬರಿಗೆ ಐತಿ ಒಬ್ಬರಿಗಿಲ್ಲ ಅಂದ್ರೆ ಅವನು ಗ್ರಹಿಕೆ, ಅದು ಕಲ್ಪನಾ ಮಾಡ್ಕೊಂಡ ಅವಾಗ ಐತಿ. ಅವನು ಯಾಕೆ ಕಲ್ಪಿಸ್ಕೊಂಡ್ರ ಐತೇನ? ಅದು ಕಲ್ಪನಾ. ಅದು ಕಲ್ಪನಾ ಅಡಿಗೆದಾಗ ಎಲ್ಲಿ? ನಿದ್ದೆ ಹೆಚ್ಚಿದಾಗ ಎಲ್ಲಿದಾವ್ರಿ ಇವು? ಎಚ್ಚರಿಕೆ ಆಗುವ ಅಂತ ಕಲ್ಪಿಸ್ಕೊಂಡು ನಿದ್ದೆ ಹೆಚ್ಚಿದಾಗ ಎಲ್ಲಿದಾವ್? ನಿಜವನ್ನು ತಿಳಿದವ ಯಾವಾಗಲೂ ಅದ್ರ ಕಡೆ ಲಕ್ಷ ಕೊಟ್ಟು ಅದರ ಅನುಭವ ಮಾಡ್ತಿರ್ತಾನೆ. ಈ ತೋರ್ಕಿ ಕಡೆ ಲಕ್ಷ ಇರುದು ನಾವು ಯಾವಾಗಲೂ ಸ್ವರೂಪದ ಆನಂದದಲ್ಲಿ ಯಾವ ತೊಡಗಿರ್ತಾನೆ ನಮಗೆ ಒಳ ಹೊರಗಿನ ಭಾವ ಎರಡೂ ಇರುವುದಿಲ್ಲ. ಸಾಮಾನ್ಯವಾಗಿ ನಿಮ್ಮ ದೇವತೆಗಳಿಂದ ಕರೆಯಲ್ಪಡುವ ಅವು ನಿಮ್ಮ ಸ್ವರೂಪವನ್ನು ಅವಲಂಬಿಸಿನ ಅದಾವು. ನಿನ್ನನ್ನು ಅವಲಂಬಿಸಿಕೊಂಡ ಅದಾವ ಎಲ್ಲವು.
ಕೇವಲ ಅವು ನಿನ್ನ ಕಲ್ಪನಾ. ತಮ್ಮ ಇದ್ರಾಗ ತಾವು ಅವ್ರು ಆ ನಾಮ ರೂಪ ಕೊಟ್ಕೊಂಡು ಕೂತಾರ ಕಲ್ಪಿಸ್ಕೊಂಡು. ಇಂಥ ಕಲ್ಪಿತ ವಸ್ತುಗಳ ಗಡುವಿ ನಮಗೆ ಅದಕ್ಕೆ. ಕೋಟಿಗಟ್ಟಲೆ ದೇವಾನ ದೇವತೆಗಳಿರಲಿ, ಅವು ನಮಗೇನು ಸಂಬಂಧ? ಅವೇನು ನಮ್ಮ ಕೈಕಾಲು ಹೆಚ್ಚಗಾಕ್ ಬರುದಿಲ್ಲ, ರೊಟ್ಟಿ ತಂದು ಕೊಡಾಕ್ ಬರುದಿಲ್ಲ ಅವು. ಆದ ಕಾರಣ ಅವುಗಳು ಅದಾವಂತ ಇಷ್ಟ್ಯಾಕೆ ಹೆದರ್ತೀರಿ? ಹೆದರುವ ಕಾರಣ ಇಲ್ಲ, ಅಸಂಬದ್ಧ. ಅದಕ್ಕೆ ದೇವರ ಭಯವೇ ಅಸಂಬದ್ಧ ಅಂದ ರಾಮತೀರ್ಥರು ಕೂಡ. ಇಲ್ಲ ಯಾಕೆ ಅದು ಕಲ್ಪಿಸ್ಕೊಂಡೇ ಅವನಿಲ್ಲ. ಹೆದರುವ ಕಾರಣನೇ ಇಲ್ಲ. ಧೀರರಾದಂಥವರು ತಮ್ಮೊಳಗ ತಾವು ತೃಪ್ತಿಯನ್ನು ಹೊಂದ್ಕೊಂಡಿರ್ತಾರೆ. ಇನ್ನೊಂದರ ಬಿಡೆ ಮುರುವತ್ತು ಬೇಕಾಗಿಲ್ಲ ಅವರು. ಜೀವನ್ಮುಕ್ತರು ತಮ್ಮ ಸ್ವರೂಪದಲ್ಲಿಯೇ ತುಷ್ಟಿಯನ್ನು ಹೊಂದು ಅದರಲ್ಲಿಯೇ ನೆಲೆಯಾಗಿ ನಿಂತಿರುವರು. ನಾಮ ರೂಪಗಳೆಂಬುವು ಕೇವಲ ಭ್ರಾಂತಿದಾಯಕ ಕಲ್ಪಿತಗಳಾಗಿವೆ. ಇಷ್ಟು ಗಟ್ಟಿ ತಿಳ್ಕೊಂಡ್ರೆ ಸಾಕು, ನೀವು ಅರ್ಧ ಕೆಲಸ ಅದಂಗೆ. ನಾಮರೂಪಗಳ ಕಲ್ಪಿಸ್ಕೊಂಡ ಅದರ ಆಸಕ್ತಿಯಿಂದ ಜಗತ್ತು ತೋರ್ತದೆ. ನಾಮರೂಪಗಳನ್ನು ತೆಗೆದು ಹಾಕಿದ್ರೆ ಜಗತ್ತಿಗೆ ಅಸ್ತಿತ್ವ ಎಲ್ಲಿದೆ? ಇರುವಿನ ಕಡೆ ಲಕ್ಷ ಕೊಟ್ಟಾಗ ಇದಕ್ಕೆ ಅಸ್ತಿತ್ವನ ಉಳಿದಿಲ್ಲ. ನಾಮರೂಪಗಳು ಇವೆಲ್ಲ ಖರೆ ಅಂತ ತಿಳ್ಕೊಂಡಿದ್ದ ನಿನಗೆ ಬಂಧನ ಆಗೈತಿ. ನಾಮರೂಪಗಳ ಸುಳ್ಳದಾವನ್ನು ತಿಳುವಳಿಕೆ ಗಟ್ಟಿ ಆತ ಅಂದ್ರೆ ನಿನಗೆ ಬಂಧನನ ಇಲ್ಲ ಅನ್ನೋದು ಹೊಳಿತೈತಿ. ಈ ಭ್ರಾಂತಿ ನಾಶ ಮಾಡ್ಕೊಂಡು ಕಲ್ಪಿತ ನಾಮರೂಪಗಳು ಹಿಡ್ಕೊಂಡು ಕುಂತ ನಿನಗೆ ಬಂಧನ ಆದಂಗಾಗಿ. ನಿನ್ನನ್ನು ನೀನು ಕಲ್ಪಿಸ್ಲಿಕ್ಕೆ ಬರ್ತಲ್ಲ, ನೀ ಎಲ್ಲದನ್ನು ಕಲ್ಪಿಸ್ಕೊಂಡು ಕುಂಡಿರ್ತಿ. ನೀ ಕಲ್ಪನೆಗೆ ಬಂದದ್ದು ನೀನು ಅಲ್ಲ. ಯಾವಾಗಲೂ ಇದ್ದ ವಸ್ತು ಅದನ್ನ ಅಕಲ್ಪಿತವಾದದ್ದು, ಅದನ್ನು ಹೊಸದಾಗಿ ಅದನ್ನು ಕಲ್ಪಿಸ್ಲಿಕ್ಕೆ ಬರುದಿಲ್ಲ. ಸ್ವರೂಪವೆಂದರೆ ಮನುಷ್ಯನ ಮಹಾ ಮೂಲ ಸ್ಥಿತಿ. ಅದು ಅದನ್ನ ಊಹಿಸಲಿಕ್ಕೆ ಬರುದಿಲ್ಲ. ಅದು ಹಿಂಗೈತೆ ಅಂತ ಕಲ್ಪಿಸ್ಲಿಕ್ಕೆ ಬರುದಿಲ್ಲ. ಅದು ಕಲ್ಪನೆಗೆ ಯಾವ್ದು ಬರ್ತೈತಿ ಅದು ಮಾಯಾ ತೋರಿಕೆ. ಅದನ್ನು ಆದ್ರೆ ಇರುವಿಕೆಯನ್ನು ಕಲ್ಪಿಸ್ಲಿಕ್ಕೆ ಬರುದಿಲ್ಲ. ಬ್ರಹ್ಮಾಕಾರ ಸ್ಥಿತಿ ಅದು. ಅದನ್ನು ಹೊಂದಿದಾಗ ನಿನಗೆ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಆ ಸದ್ವಸ್ತುವಿಗೆ ಅದ ದೇಹ ಇಲ್ಲ, ಆ ನಾಮ ಇಲ್ಲ, ಅದಕ್ಕೆ ನಾಮರೂಪಗಳಿಂದ ದೂರ. ನಿಜವನ್ನು ತಿಳ್ಕೊಬೇಕನ್ನೋ ಎಲ್ಲ ಕಲ್ಪನೆಗಳನ್ನ ಸರಿಸಿ ಅದನ್ನ ಅನುಭವ ಮಾಡ್ಕೊಂಡು ಹೋಗೋ ಕೆಲಸದ ನೋಡ್ರಿ. ಯಾವುದೇ ತರದ ಕಲ್ಪನೆಗೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಅದ ಇರುವಿನ ಸ್ಥಿತಿ ಸ್ಪಷ್ಟವಾಗಿ ಅನುಭವ ಕೊಡ್ತದೆ ಪ್ರತಿಯೊಬ್ಬರಿಗೆ. ನೀ ಅದನ್ನ ಮರ್ತಾಗಿ ಇವೆಲ್ಲ ತೋರ್ತಾವ, ಕರೆ ಅನ್ನೋರಂಗ ತೋರಿ ನಿನ್ನನ್ನು ಮೋಹಕ್ಕೆ ಹಾಕ್ತಾವೆಲ್ಲ. ಅದಕ್ಕೆ ಯಾವಾಗಲೂ ಅದ ಮರಿದಂಗ ಅದ್ರ ಕಡೆ ಲಕ್ಷ ಕೊಟ್ಟು ಇದ್ದಾಗ ಇದು ನೆನಪು ಸುಧಾ ಬರ್ತದೆ. ಅದಕ್ಕೆ ಇದ್ರ ಕಡೆ ಲಕ್ಷ ಕೊಟ್ರೆ ನಿನಗೆ ಸಮಾಧಾನ ಕೆಡಿಸ್ಕೋತೀನಿ. ನನ್ನ ಹೊಲ, ನನ್ನ ಮನಿ, ನನ್ನ ಮಕ್ಕಳು, ಅಣ್ಣ ತಮ್ಮರು, ತಂದೆ ತಾಯಿ, ಹೆಂಡ್ರು ಗಂಡ್ರು ಮಕ್ಕಳು, ಇವು ಸುಖ ಕೊಡ್ತಾವ ಅಂತ ಕಲ್ಪಿಸ್ಕೊಂಡು ಬರೀ ಅದ ನೆನವನೇ ಕಾಲ್ ಕಳೀತು. ವಿಷಯವನ್ನು ಸಂಗ್ರಹ ಮಾಡ್ಕೊಂಡು ಅವು ಸಂಪರ್ಕ ಮಾಡಿ ಸುಖ ಹೊಂದಬೇಕನ್ನುವಂತ ಇದೇ ಪ್ರಯತ್ನ ನಡೆಸಿ ಅಪಾರ ದುಃಖವನ್ನು ನೀವು ಹೊಂದ, ನಿರಂತರ ದುಃಖವನ್ನು ಹೊಂದ. ಇವ ಸುಖರೂಪ ಅಂತ ತಿಳ್ಕೊಂಡ ಅದು ದುಃಖ ಕೊನೆಗಾಣುವುದನೇ ಇಲ್ಲ. ಮತ್ತು ಅದ ವ್ಯಸನದಾಗ ಸತ್ತು ವಿಷಯ ಭೋಗದಿಂದ ಅನುಭವಕ್ಕೆ ಬಂದಂತ ಸುಖ ಅದು ವಿಷಯದ್ದಲ್ಲ, ತಂದ ಅನ್ನೋದು ಹೊಳಿಬೇಕಲ್ಲ. ಇಚ್ಛಿತ ವಸ್ತು ಸಿಕ್ಕಾಗ ಅಲ್ಲಿ ಆ ಮನಸ್ಸು ನಿಶ್ಚಲ ಆಕತಿ. ನಿಶ್ಚಲ ವೃತ್ತಿಯೊಳಗೆ ತನ್ನ ಆನಂದ ತನಗೆ ಅನುಭವ. ಆ ವಸ್ತುವಿನಿಂದ ಐತೆ ಅಂತ ತಿಳ್ಕೊಂಡು ಅದ್ರ ಬೆನ್ನು ಹತ್ತದ. ಅಲ್ಲಿ ನಿನ್ನ ಆನಂದದ ಪ್ರತಿಭಾಸ. ಯಾರು ಸ್ವರೂಪಾವಸ್ಥಿತಿಯನ್ನು ಹೊಂದಿರ್ತಾರೆ ಅವರಿಗೆ ತಮ್ಮ ಸ್ವರೂಪವು ಪೂರ್ಣವಿದೆ ಎಂಬ ಅನುಭವ ಗಟ್ಟಿರ್ತದೆ. ಸಚ್ಚಿದಾನಂದವೇ ಸತ್ಯವೆಂಬುದನ್ನು ಒಪ್ಪಬೇಕು. ಅದೇ ತನ್ನ ಸ್ವರೂಪವು. ನಿನ್ನ ಕಲ್ಪನಾರೂಪಿ ದೇವತೆಗಳು ಕೊಡುವಂತ ಕಲ್ಪನಾರೂಪಿ ಆಶೀರ್ವಾದವು ನಿನ್ನ ಕಲ್ಪನೆಯನ್ನು ಹಿಂದೆ ತಕೊಂಡ್ಬಿಟ್ರೆ ಎಲ್ಲಿ ಉಳಿತೈತಿ ಹೇಳ?
ಯಾವುದು ಉಳಿದಿಲ್ಲ. ಉತ್ಕಟ ಇಚ್ಛಾ ಬೇಕು ನೋಡ್ರಿ, ಇದನ್ನೆಲ್ಲ ಕೈ ಬಿಟ್ಟು ಎಂದಿದ್ದೇನಪ್ಪಾ ಅಂತ ಒಳಗ ಹೊಟಿಬ್ಯಾನ್ ಹತ್ಬೇಕು ನಮ್ಗೆ. ಅಂದಾಗ ಇದು ನಮ್ಗೆ ಅನುಭವ ಗೊತ್ತದ. ಸ್ವರೂಪಾನಂದವನ್ನು ಅನುಭವಿಸೋದು ಅತಿ ಸುಲಭ ಐತಿ. ಯಾಕಂದ್ರೆ ಅದು ನಮ್ಮ ಸ್ವರೂಪನ ಐತಿ, ಅದು ನಮ್ಮಿಂದ ದೂರ ಇಲ್ಲ. ಎಲ್ಲಾರ ಹೋಗ್ಬೇಕಾಗಿಲ್ಲ, ಏನೂ ಮಾಡೋ ಅವಶ್ಯಕತೆ ಇಲ್ಲ. ದೇವತೆಗಳು ಕೂಡ ಅದನ್ನು ಹೊಂದಲಿಕ್ಕೆ ಅವಕ್ಕೂ ಕಠಿಣಾಗಿದೆ, ಆ ಸ್ಥಿತಿಯನ್ನು ಹೊಂದಲಾರ. ಏಕೆಂದ್ರೆ ಅವಕ್ಕೂ ವಿಷಯದ ಭೋಗ ಅದರಾಗ ಮುಳುಗಿ ಬಿಟ್ಟವಲ್ಲ. ವಿಷಯೋಪಭೋಗದಾಗ ಬಿದ್ದು ಹೊಳ್ಳೆ ಆಡ್ತಾವು. ಅಂದ್ಮೇಲೆ ರಾಕ್ಷಸಿ ಪಿಶಾಚಿಗಳಂತೂ ಯಾವ ಕಸದ ಬುಟ್ಟಿಯಾಗಿಡ್ನೋ ಏನೋ ತಿಳಿಯೋದು. ಒಂದು ಬಂಧನ ಅಥವಾ ಮುಕ್ತಿ ಇವನ್ನ ಯಾವುದೇ ಬಾಹ್ಯ ಚಿಹ್ನೆಗಳಿಂದ ಗುರುತಿಸ್ಲಿಕ್ಕೆ ಬರದು. ಯಾಕಂದ್ರೆ ಅದು ಮನುಷ್ಯನ ಮಾಡಿದ ಕೃತಕ ವಸ್ತು ಅಲ್ಲ. ಸ್ವರೂಪವನ್ನು ತಿಳಿಯುವುದೆಂದರೆ ಸ್ವರೂಪವೇ ಉಳಿಯುವುದು. ನೋಯಿಂಗ್ ಈಸ್ ಬೀಯಿಂಗ್ ಅಂತ ತಿಳಿಯುವುದಂದ್ರೆ ಅದರಂತೆ ಇರುವುದು. ಹೆದರಿಕೆ, ದುಃಖ ಇವಕ್ಕೆ ಅಸ್ತಿತ್ವನೇ ಇದ್ವಿ. ಈ ದೇಹ ಇದು ನಾನು, ನನ್ನದು ಅನ್ನೋದು ಇವಕ್ಕೆ ಅಸ್ತಿತ್ವ ಇಲ್ಲ, ತೋರಿ ಅಡಗ್ತಾವ. ಇದು ಇಂದ್ರಜಾಲ ದಾಟಿದ್ದಂಗೆ ದೇಹ, ತನು ಇದನ್ನು ಉಳಿದ ಇಂದ್ರಜಾಲ ದಾಟವಿನ್ನುಂಟೆ ಅಂದ. ಪ್ರಥಮಾನುಭೂತಿಯಲ್ಲಿ ಸ್ವರೂಪಕ್ಕೆ ಅನ್ಯವಾಗಿ ಏನೂ ಇಲ್ಲ. ಇದಕ್ಕೆ ಏನಾದರೂ ನಿಮಗೆ ಪ್ರಮಾಣ ಬೇಕಾದರೆ ಅನುಭವವನ್ನು ಉದಾಹರಿಸುವ ಶ್ರುತಿ ಗ್ರಂಥಗಳನ್ನು ತೆಗೆದುಕೊಳ್ಳಬಹುದು. ಹೌದು, ಇಲ್ಲ ಅನುಭವಗಳ ಪ್ರತ್ಯಕ್ಷ ಅವರ ಸಮಕ್ಷ ಅಂತ ತಿಳ್ಕೋಬಹುದು. ವಿಷಯೇಂದ್ರ ಸಂಪರ್ಕದಿಂದ ಉಂಟಾದಂತಹ ಸುಖ ಅದು ವಿಷಯದ್ದಲ್ಲ, ಅದು ತನ್ನದ ಅನ್ನೋದು ಇದನ್ನು ತಿಳ್ಕೊಳ್ಳೋದು ಬಹಳ ಮಹತ್ವದ. ಇದು ಹೊಳಿತಂದ್ರೆ ಎತ್ತು ಹೋಗುದಿಲ್ಲ ಅತ್ತ ಮನಸ್ಸು. ನಿನ್ನ ಇರುವೆನದು ಎಲ್ಲದಕ್ಕೂ ಸಾಕ್ಷಿಯಾಗಿದೆ. ಸುಖ ದುಃಖಗಳ ದ್ವಂದ್ವ ಅಲ್ಲಿ ಇಲ್ಲ, ಎಲ್ಲದಕ್ಕೂ ಸಾಕ್ಷಿಯಾಗಿದ್ದುದು ನಿನ್ನ ನಿಜ. ಯಾಕೆ ಯಾವುದಕ್ಕೂ ಅಸ್ತಿತ್ವ ಇಲ್ಲ. ಇದ್ದ ವಸ್ತು ಏನೈತಿಲ್ಲ ಅದಕ್ಕೆ ಏನೂ ಹಾನಿ ಇಲ್ಲ. ಇವು ನಡಬರ್ಕೆ ತೋರಿ ನಡಬರ್ಕೆ ಅಡಗಿ ಹೋಗ್ತಾವ. ಇವುಗಳನ್ನು ನಂಬಬೇಡ, ಅಸ್ತಿತ್ವ ಇಲ್ಲ. ಸಾಕ್ಷಿ ಭಾವನೆ ಕೂಡ ಅದು ಭ್ರಾಂತಿನ. ತೋರಿಕಿದ್ರೆ ಅದಕ್ಕೆ ಸಾಕ್ಷಿ, ತೋರಿಕೆನ ಇಲ್ಲ ನಿಂದ ಅದು ಸುಳ್ಳಾಗಿ ಹೋಗ್ತೈತಿ. ಕನಸಿರುವವರಿಗೆ ಕನಸನ್ನು ನೋಡವ, ಕನಸು ಹೋದ್ಮ್ಯಾಗ ಕನಸನ್ನು ನೋಡವ ಎಲ್ಲಿ ಉಳಿತಾನ. ಇದೆಲ್ಲ ನೆನಪಿತ್ತಂದ್ರೆ ಈ ಕಲ್ಪನಾದ ಬೆನ್ನ ಹತ್ತಿ ಯಾಕೆ ಅಡ್ಡಾಡ್ತಾನ, ಕಾಲ್ಪನಿಕ ದೇವರಿಗೆ ಕೈ ಮುಖಂತ ಅಡ್ಡಾಡ್ತಾನೆ ಯಾಕೆ ನಾವು. ಅದೇ ಅದ್ರ ಗುರ್ತು. ಈ ಭ್ರಾಂತಿ ನಾಶ ಆಗೈತೆ ಅನ್ನೋ ಗುರ್ತು ಈ ಕಲ್ಪಿತ ಭಾವನೆಗೆ ಒಳಗಾಗುದಿಲ್ಲ. ನಾವು ಎಲ್ಲ ಕೈ ಬಿಡ್ತಾನ, ಕಲ್ಪನಾ ರಹಿತ ಸ್ಥಿತಿ ಒಳಗೆ ಉಳ್ಕೊಂತಾನ. ಅಲ್ಲಿ ಯಾವ ಭಯ ಭೀತಿ ಅನ್ನುವಂಥದ್ದಿಲ್ಲ. ಇಲ್ಲ, ಕಲ್ಪನಾ ರಹಿತ ಹಿರಿವಿನ ಅನುಸಂಧಾನ ಗಟ್ಟಿ ಆತಂದ್ರೆ ಅದ ನೆನವನ್ಯಾಗ ಉಳಿತಾನ. ಪುನಃ 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 ಅದ ಒಮ್ಮೆ ಗಟ್ಟಿ ಆತ ಸಮಾಧಿ ಸ್ಥಿತಿ ಪುನಃ ಇತ್ತಾಗ ಮನಸ್ಸ ಹಾಕುದು. ಅದ ಆರೂಢ ಸ್ಥಿತಿ ಅಂದರು. ಅಭ್ಯಾಸ ಮಾಡಿ ಅದನ್ನ ಅನುಭವ ಪಡ್ಕೊಂಡು ಆ ರೂಢಿ ಮಾಡ್ಕೊಂಡೆ ಅಂದ್ರೆ ಆರೂಢ ಸ್ಥಿತಿ ಬಂತು ಅಂದ್ರೆ ಇತ್ತಾಗಿನ ರೂಢಿ ಎಲ್ಲ ಹೋಗ್ಬಿಡ್ತೈತಿ. ಉದಾಸೀನ ಆಗ್ಬಿಡ್ತಾನೆ ಇವ್ರ ಕಡೆ, ಉದಾಸೀನ. ಅದ್ರ ಕಡೆ ಮಹತ್ವ ಇಲ್ಲ ಅನ್ನೋದು ಗೊತ್ತಾಗ್ಬಿಡ್ತದೆ. ಇದ್ರಾಗ ಏನೂ ಲಾಭ ಇಲ್ಲ ಅನ್ನೋದು. ಯಾವಾಗಲೂ ಆತ್ಮಭಾವದಲ್ಲಿ ನೆಲೆಯಾಗಿ ನಿಲ್ತಾನವು, ನಿಜವನ್ನ ತಿಳಿದವು. ಬಿಡು.
ಕಸ